ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್ಸ್. ಇವತ್ತು ನಾವು ನಿಯಂತ್ರಣ ಮತ್ತು ಸಹಭಾಗಿತ್ವ ಈ ಒಂದು ಪಾಠಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೋತ್ತರಗಳನ್ನ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ಪ್ರಶ್ನೋತ್ತರಗಳನ್ನ ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. ಹಾಗಾದ್ರೆ ಈ ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದಲ್ಲಿ ನೀವು ಏನೇನನ್ನ ಕಲ್ತ್ಕೊಂಡಿದ್ರಿ ಅನ್ನೋದನ್ನ ನೆನ್ಪು ಮಾಡ್ಕೊಳ್ಳಿ. ನಿಯಂತ್ರಣ ಮತ್ತೆ ಸಹಭಾಗಿತ್ವ ಮೊದಲನೇದಾಗಿ ನೀವು ನರಕೋಶದ ಬಗ್ಗೆ ತಿಳ್ಕೊಂಡಿದ್ರಿ ಅಲ್ವಾ? ನರಕೋಶದ ಬಗ್ಗೆ ತಿಳ್ಕೊಂಡಿದ್ರಿ. ಹಾಗೆ ಪರಾವರ್ತಿತ ಚಾಪ ಅಲ್ವಾ? ವೆರಿ ಇಂಪಾರ್ಟೆಂಟ್ ಆಗಿ ಪರಾವರ್ತಿತ ಚಾಪ ಇದರ ಬಗ್ಗೆ ತಿಳ್ಕೊಂಡಿದ್ರಿ. ಹಾಗೆ ಮೆದುಳು ಮತ್ತೆ ಮೆದುಳು ಬಳ್ಳಿ ಅಲ್ವಾ? ಕೇಂದ್ರ ನರವ್ಯೂಹದಲ್ಲಿರುವಂತಹ ಮಿದುಳು ಮತ್ತೆ ಮಿದುಳು ಬಳ್ಳಿಯ ಬಗ್ಗೆ ತಿಳ್ಕೊಂಡಿದ್ರಿ. ಹಾಗೆ ಸಸ್ಯಗಳಲ್ಲಿ ಯಾವ ರೀತಿಯಾಗಿ ಸಹಭಾಗಿತ್ವ ಉಂಟಾಗತ್ತೆ ಅನ್ನೋದನ್ನು ಕೂಡ ತಿಳ್ಕೊಂಡಿದ್ವಿ. ಸಸ್ಯಗಳಲ್ಲಿ ಸಹಭಾಗಿತ್ವ ಹಾಗೆ ಹಾರ್ಮೋನುಗಳು ಸಸ್ಯಗಳಲ್ಲಿ ಯಾವ ರೀತಿಯಾಗಿ ಹಾರ್ಮೋನುಗಳು ಕಾರ್ಯವನ್ನ ನಿರ್ವಹಿಸುತ್ತೆ, ಹಾಗೆ ಪ್ರಾಣಿ ಹಾರ್ಮೋನುಗಳು ಯಾವ ರೀತಿಯಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ, ಇವೆಲ್ಲವನ್ನು ನಾವು ಈ ನಿಯಂತ್ರಣ ಮತ್ತೆ ಸಹಭಾಗಿತ್ವ ಪಾಠದಲ್ಲಿ ಕಲ್ತ್ಕೊಂಡಿದ್ವಿ. ಹಾಗಾದ್ರೆ ಈಗ ಮೊದಲನೇ ಪ್ರಶ್ನೆಯನ್ನ ನೋಡೋಣ. ನಾನು ಮೊದಲನೇದಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂದ್ರೆ ಬಹು ಆಯ್ಕೆ ಪ್ರಶ್ನೆಗಳನ್ನ ತೆಗೆದುಕೊಳ್ತೇನೆ. ನಂತರ 1 ಅಂಕದ ಪ್ರಶ್ನೆಗಳನ್ನ ಹಾಗೆ 3 ಅಂಕ 4 ಅಂಕ ಈ ರೀತಿಯಾಗಿ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೇನೆ. ಹಾಗಾದ್ರೆ ಮೊದಲನೇ ಪ್ರಶ್ನೆ ನೋಡೋಣವಾ? ನೋಡಿ, ಒಬ್ಬ ವ್ಯಕ್ತಿಯು ಹಾವನ್ನು ನೋಡಿದ ಕೂಡಲೇ ಓಡಲು ಪ್ರಾರಂಭಿಸುತ್ತಾನೆ. ಈ ಸಂದರ್ಭದಲ್ಲಿ ಪರಾವರ್ತಿತ ಆವೇಗವು ಸಾಗುವ ಸರಿಯಾದ ಪಥ. ಗ್ರಾಹಕ, ಜ್ಞಾನವಾಹಿ ನರಕೋಶ, ಮಿದುಳು, ಸಂಬಂಧ ಕಲ್ಪಿಸುವ ನರಕೋಶ, ಕ್ರಿಯಾವಾಹಿ ನರಕೋಶ, ಕಾರ್ಯನಿರ್ವಾಹಕ. ಹಾಗೆ ಬಿ ನೋಡಿ, ಗ್ರಾಹಕ, ಜ್ಞಾನವಾಹಿ ನರಕೋಶ, ಮಿದುಳು ಬಳ್ಳಿ, ಸಂಬಂಧ ಕಲ್ಪಿಸುವ ನರಕೋಶ, ಕ್ರಿಯಾವಾಹಿ ನರಕೋಶ, ಕಾರ್ಯನಿರ್ವಾಹಕ. ಹಾಗೆ ಆಪ್ಷನ್ ಸಿ ನೋಡಿ, ಕಾರ್ಯನಿರ್ವಾಹಕ, ಮಿದುಳು ಬಳ್ಳಿ, ಜ್ಞಾನವಾಹಿ ನರಕೋಶ, ಸಂಬಂಧ ಕಲ್ಪಿಸುವಂತಹ ನರಕೋಶ, ಕ್ರಿಯಾವಾಹಿ ನರಕೋಶ, ಗ್ರಾಹಕ. ಆಪ್ಷನ್ ಡಿ ನೋಡಿ, ಕಾರ್ಯನಿರ್ವಾಹಕ, ಕ್ರಿಯಾವಾಹಿ ನರಕೋಶ, ಸಂಬಂಧ ಕಲ್ಪಿಸುವ ನರಕೋಶ, ಮಿದುಳು, ಜ್ಞಾನವಾಹಿ ನರಕೋಶ, ಗ್ರಾಹಕ. ಈ ರೀತಿಯಾಗಿ ಆಪ್ಷನ್ ಇದೆ. ಇಲ್ಲಿ ಹಾವನ್ನ ನೋಡಿದ ಕೂಡಲೇ ಓಡಲು ಪ್ರಾರಂಭಿಸುತ್ತಾನೆ. ಮೊದಲನೇದಾಗಿ ಏನಾಗತ್ತೆ, ಗ್ರಾಹಕದಿಂದ ಆ ಒಂದು ಸಂದೇಶ ಮಿದುಳಿಗೆ ತಲುಪಿಸುತ್ತೆ ಅಲ್ವಾ? ಗ್ರಾಹಕ ಆ ಒಂದು ವಾತಾವರಣದಲ್ಲಿ ಆಗಿರುವಂತಹ ಬದಲಾವಣೆಯನ್ನ ಅದು ಗ್ರಹಿಸುತ್ತೆ ಅಲ್ವಾ? ಗ್ರಾಹಕ ಕಣ್ಣುಗಳಿಂದ ಗ್ರಹಿಸಲ್ಪಡುತ್ತೆ. ನಂತರ ಅದು ಇಲ್ಲಿ ಕಾರ್ಯನಿರ್ವಾಹಕ ಕೊನೆಯಲ್ಲಿ ಅಲ್ವಾ? ಕಾರ್ಯನಿರ್ವಾಹಕ ಅನ್ನುವಂಥದ್ದು ನಮ್ಮ ಸ್ನಾಯುಗಳು ಅಲ್ವಾ? ಸ್ನಾಯುಗಳ ಮೂಲಕ ಓಡಲು ಪ್ರಾರಂಭಿಸುವುದು ಸ್ನಾಯುಗಳ ಸಹಾಯದಿಂದ. ಆದ್ರಿಂದ ಇದು ಕೊನೆಯ ಹಂತ. ಆದ್ರಿಂದ ಇದೆರಡನ್ನ ನಾವು ಡಿಲೀಟ್ ಮಾಡಬಹುದು. ನೋಡಿ, ನಂತರ ಜ್ಞಾನವಾಹಿ ನರಕೋಶದ ಮುಖಾಂತರ ಮಿದುಳು, ನಂತರ ಅದು ಮಿದುಳನ್ನ ತಲುಪತ್ತಾ. ಈ ಒಂದು ಪರಾವರ್ತಿತ ಆವೇಗ ಸಾಗುವಂತಹ ಒಂದು ಮಾಧ್ಯಮದಲ್ಲಿ ಏನಿರೋದಿಲ್ಲ, ಅಲ್ಲಿ ಮಿದುಳು ಇರೋದಿಲ್ಲ. ಏನಿರುತ್ತೆ, ಮಿದುಳು ಬಳ್ಳಿ ಇರುತ್ತೆ. ಮಿದುಳಿಗೆ ಈ ಒಂದು ಆವೇಗವು ತಲುಪೋದಿಲ್ಲ ಅಲ್ವಾ? ಅದರಿಂದ ಆಪ್ಷನ್ ಎ ಕೂಡ ನಾವು ತಪ್ಪು ಅಂತ ಹೇಳ್ಬಹುದು. ಆಪ್ಷನ್ ಬಿ ಸರಿಯಾದ ಉತ್ತರ. ಗ್ರಾಹಕ, ಜ್ಞಾನವಾಹಿ ನರಕೋಶ, ಮಿದುಳು ಬಳ್ಳಿ, ಸಂಬಂಧ ಕಲ್ಪಿಸುವ ನರಕೋಶ, ಕ್ರಿಯಾವಾಹಿ ನರಕೋಶ, ಕಾರ್ಯನಿರ್ವಾಹಕ. ನೋಡಿ, ಥೈರಾಕ್ಸಿನ್ ಹಾರ್ಮೋನ್ಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ತಪ್ಪಾದ ಹೇಳಿಕೆ. ಎ, ಇದು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನ ನಿಯಂತ್ರಿಸುತ್ತದೆ. ಬಿ, ಇದರ ಕೊರತೆಯಿಂದ ಗಳಗಂಡ ರೋಗ ಉಂಟಾಗುತ್ತದೆ. ಆಪ್ಷನ್ ಸಿ, ಇದು ಪ್ಯಾರಾಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಕೆಯಾಗುತ್ತದೆ. ಆಹಾರದಲ್ಲಿ ಅಯೋಡಿನ್ ಉತ್ಪಾದನೆಗೆ ಅಗತ್ಯವಾಗಿದೆ. ಓಕೆ, ನೋಡಿ, ತಪ್ಪಾದ ಹೇಳಿಕೆಯನ್ನ ಗುರುತಿಸಬೇಕು. ಇದು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನ ನಿಯಂತ್ರಿಸುತ್ತದೆ, ಹೌದು ಅಲ್ವಾ? ಕೊಬ್ಬು ಇರಬಹುದು, ಕಾರ್ಬೋಹೈಡ್ರೇಟ್ ಇರಬಹುದು, ಪ್ರೋಟೀನ್ ಇರಬಹುದು, ಇವುಗಳ ಚಯಾಪಚಯ ಕ್ರಿಯೆಯನ್ನ ಅದು ನಿಯಂತ್ರಿಸುತ್ತೆ. ಇದರ ಕೊರತೆಯಿಂದ ಗಳಗಂಡ ರೋಗ ಉಂಟಾಗುತ್ತದೆ, ಹೌದು ಅಲ್ವಾ? ಇದು ಪ್ಯಾರಾಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಕೆ ಆಗತ್ತೆ, ತಪ್ಪು. ಇದು ಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಕೆ ಆಗತ್ತೆ. ಆಹಾರದಲ್ಲಿ ಅಯೋಡಿನ್ ಇದರ ಉತ್ಪಾದನೆಗೆ ಅಗತ್ಯವಾಗಿದೆ. ಥೈರಾಕ್ಸಿನ್ ಹಾರ್ಮೋನ್ನ ಉತ್ಪಾದನೆಗೆ ಆಹಾರದಲ್ಲಿನ ಅಯೋಡಿನ್ ಅತ್ಯಂತ ಉಪಯುಕ್ತವಾಗಿದೆ ಅಲ್ವಾ? ಆದ್ರಿಂದ ತಪ್ಪಾದ ಹೇಳಿಕೆ ಯಾವುದು? ಆಪ್ಷನ್ ಸಿ
ತಪ್ಪಾದ ಹೇಳಿಕೆ. ಪ್ಯಾರಾಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಕೆಯಾಗುವಂಥದ್ದು ತಪ್ಪಾದ ಹೇಳಿಕೆ. ನೆಕ್ಸ್ಟ್ ಕ್ವಶನ್. ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ನರ ಆವೇಗಗಳು ಹಾದು ಹೋಗುವ ಸರಿಯಾದ ಮಾರ್ಗ. ಇಲ್ಲಿ ನೋಡಿ, ನರ ಆವೇಗಗಳು ಯಾವ ರೀತಿಯಾಗಿ ಹಾದು ಹೋಗುತ್ತೆ ಅಂತ. ಮೊದಲನೇದಾಗಿ ಡೆಂಡ್ರೈಟ್ಸ್ ಗಳಿಗೆ ತಲುಪುತ್ತೆ. ಡೆಂಡ್ರೈಟ್ಸ್ ಇಂದ ಕೋಶಕಾಯ, ನಂತರ ಆಕ್ಸಾನ್, ಆಕ್ಸಾನ್ ನಂತರ ಅದು ಈ ನರ ತುದಿಗೆ ತಲುಪುತ್ತೆ ಅಲ್ವಾ. ಹಾಗಾದ್ರೆ ನೋಡಿ, ಇಲ್ಲಿ ಪಿ ಅನ್ನುವಂಥದ್ದು ನಾವು ಡೆಂಡ್ರೈಟ್ಗಳು ಅಂತ ಹೇಳ್ಬಹುದು ಅಲ್ವಾ. ಇಲ್ಲಿ ಪಿ ಅನ್ನುವಂಥದ್ದು ಡೆಂಡ್ರೈಟ್ಗಳು, ಎಸ್ ಮತ್ತೆ ಕ್ಯೂ ಅನ್ನ ನಾವು ತಪ್ಪಾದ ಉತ್ತರಗಳು ಅಂತ ಹೇಳ್ಬಹುದು. ನಂತರ ನೋಡಿ, ಪಿ ದಿಂದ ಎಲ್ಲಿಗೆ ಹೋಗುತ್ತೆ, ಅದು ಆರ್ ಅಲ್ವಾ. ಪಿ ದಿಂದ ಕ್ಯೂಗೆ ಹೋಗೋದಿಲ್ಲ ಅಲ್ವಾ. ಪಿ ದಿಂದ ನಂತರ ಈ ಒಂದು ಕೋಶಕಾಯ ಅಂದ್ರೆ ಆರ್ ಗೆ ತಲುಪುತ್ತೆ. ಆದ್ರಿಂದ ಆಪ್ಷನ್ ಬಿ ಕೂಡ ತಪ್ಪು. ಆಪ್ಷನ್ ಸಿ ಸರಿಯಾದ ಉತ್ತರ. ನೋಡಿ, ಆರ್ ಎಸ್ ಕ್ಯೂ, ಆರ್ ಎಸ್ ಕ್ಯೂ. ಆದ್ರಿಂದ ಸರಿಯಾದ ಉತ್ತರ ಆಪ್ಷನ್ ಡಿ. ನಾಲ್ಕನೇ ಪ್ರಶ್ನೆಯನ್ನ ನೋಡಿ. ಮಾನವನ ದೇಹದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನ ನಿಯಂತ್ರಿಸುವಂತ ಹಾರ್ಮೋನು ಟೆಸ್ಟೋಸ್ಟಿರಾನ್, ಆಪ್ಷನ್ ಬಿ ಅಡ್ರಿನಲಿನ್, ಆಪ್ಷನ್ ಸಿ ಇನ್ಸುಲಿನ್, ಆಪ್ಷನ್ ಡಿ ಥೈರಾಕ್ಸಿನ್. ಈ ಟೆಸ್ಟೋಸ್ಟಿರಾನ್ ಹಾರ್ಮೋನು ವೃಷಣಗಳಲ್ಲಿ ಸ್ರವಿಕೆಯಾಗುವಂತ ಒಂದು ಹಾರ್ಮೋನು ಅಲ್ವಾ. ಇದು ವೀರ್ಯಾಣುಗಳ ಉತ್ಪಾದನೆಗೆ ಹಾಗೆ ಗಂಡು ಮಕ್ಕಳಲ್ಲಿ ಕೆಲವೊಂದು ಲಕ್ಷಣಗಳು ಪ್ರೌಢಾವಸ್ಥೆಯಲ್ಲಿ ಉಂಟಾಗುವಂತಹ ಲಕ್ಷಣಗಳಿಗೆ ಈ ಟೆಸ್ಟೋಸ್ಟಿರಾನ್ ಕಾರಣವಾಗಿದೆ ಅಂತ ಹೇಳ್ಬಹುದು. ಹಾಗೆ ಅಡ್ರಿನಲಿನ್ ಹಾರ್ಮೋನ್ ತುರ್ತು ಪರಿಸ್ಥಿತಿಯ ಹಾರ್ಮೋನು ಅಂತ ಹೇಳ್ಬಹುದು. ತುರ್ತು ಪರಿಸ್ಥಿತಿಯ ಹಾರ್ಮೋನು ಅಂದ್ರೆ ನಮ್ಮ ದೇಹವು ತುರ್ತು ಪರಿಸ್ಥಿತಿಗೆ ಹೊಂದಿಕೊಳ್ಳುವಂತೆ ಆ ಒಂದು ಹಾರ್ಮೋನು ಬಿಡುಗಡೆ ಆಗುತ್ತೆ. ಇನ್ಸುಲಿನ್ ಸಕ್ಕರೆಯ, ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನ ನಿಯಂತ್ರಿಸುತ್ತೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಯಾವುದು? ಥೈರಾಕ್ಸಿನ್. ಇದು ಸರಿಯಾದ ಉತ್ತರ. ಐದನೇ ಪ್ರಶ್ನೆಯನ್ನ ನೋಡಿ. ಮೊಳೆಯುತ್ತಿರುವ ಬೀಜವಿರುವ ಕುಂಡವನ್ನು ಒಂದು ಕತ್ತಲೆ ಕೋಣೆಯಲ್ಲಿ ಇಡಲಾಗಿದೆ. ಉರಿಯುತ್ತಿರುವ ಮೇಣದ ಬತ್ತಿಯೊಂದನ್ನು ಅದರ ಸಮೀಪ ಕೆಲವು ದಿನಗಳವರೆಗೆ ಇರಿಸಲಾಗುತ್ತದೆ. ಮೊಳಕೆಯ ಮೇಲ್ಭಾಗವು ಉರಿಯುತ್ತಿರುವ ಮೇಣದ ಬತ್ತಿಯ ಕಡೆಗೆ, ಬೆಳಕಿನ ಕಡೆಗೆ ಬಾಗುತ್ತದೆ. ಇದು ರಾಸಾಯನಿಕ ಅನುವರ್ತನೆ, ದ್ಯುತಿ ಅನುವರ್ತನೆ, ಗುರುತ್ವಾನುವರ್ತನೆ, ಜಲಾನುವರ್ತನೆ. ಇಲ್ಲಿ ರಾಸಾಯನಿಕ ಅನುವರ್ತನೆ ನಡೆಯೋದಿಲ್ಲ ಅಲ್ವಾ. ಈ ಅಂಡಾಣುವಿನ ಕಡೆಗೆ ಪರಾಗ ರೇಣುವಿನ ಚಲನೆಯನ್ನ ನಾವು ರಾಸಾಯನಿಕ ಅನುವರ್ತನೆ ಅಂತ ಹೇಳ್ಬಹುದು, ಒಂದು ಉದಾಹರಣೆ. ಹಾಗೆ ಗುರುತ್ವಾನುವರ್ತನೆ ಅಂದ್ರೆ ಗುರುತ್ವದ ಕಡೆಗೆ ಅಂದ್ರೆ ಮಣ್ಣಿನ ಕಡೆಗೆ ಸಸ್ಯದ ಭಾಗಗಳ ಬೆಳವಣಿಗೆಯನ್ನ ನಾವು ಗುರುತ್ವಾನುವರ್ತನೆ ಅಂತ ಕರಿತೇವೆ. ಜಲಾನುವರ್ತನೆ ಅಂದ್ರೆ ನೀರಿನ ಕಡೆಗೆ ಆ ಒಂದು ಸಸ್ಯದ ಭಾಗಗಳು ಬೆಳವಣಿಗೆ ಆಗುವುದು. ದ್ಯುತಿ ಅನುವರ್ತನೆ ಅಂದ್ರೆ ಬೆಳಕಿನ ಕಡೆಗೆ, ದ್ಯುತಿ ಅಂದ್ರೆ ಬೆಳಕು ಅಲ್ವಾ, ಬೆಳಕಿನ ಕಡೆಗೆ ಬಾಗುವಂತದ್ದನ್ನ ನಾವು ಏನಂತ ಹೇಳ್ತೇವೆ, ಅದನ್ನ ದ್ಯುತಿ ಅನುವರ್ತನೆ ಅಂತ ಹೇಳ್ತೇವೆ. ಆರನೇ ಪ್ರಶ್ನೆಯನ್ನ ನೋಡಿ. ಎರಡು ನರಕೋಶಗಳ ಮಧ್ಯೆ ಇರುವ ಸ್ಥಳಾವಕಾಶ. ಎರಡು ನರಕೋಶಗಳು ಒಂದನ್ನೊಂದು ಸಂಪರ್ಕಿಸಿರುತ್ತೆ ಅಲ್ವಾ. ಇದೊಂದು ನರಕೋಶ ಅಂತ ಅನ್ಕೊಂಡ್ರೆ ನೋಡಿ, ಅಲ್ವಾ. ಇದೊಂದು ನರಕೋಶ ಅಂತ ಅನ್ಕೊಳ್ಳಿ. ಇಲ್ಲಿ ಇನ್ನೊಂದು ನರಕೋಶ ಇದೆ, ಗೊತ್ತಾಯ್ತಾ. ಈ ಎರಡು ನರಕೋಶಗಳ ಮಧ್ಯೆ ಇರುವಂತಹ ಒಂದು ಖಾಲಿ ಅವಕಾಶವನ್ನ ಏನಂತ ಕರೀತಾರೆ? ಡೆಂಡ್ರೈಟ್ಗಳಂದ್ರೆ ಈ ಒಂದು ಕವಲೊಡೆದ ಭಾಗಗಳನ್ನ ನಾವು ಡೆಂಡ್ರೈಟ್ಗಳು ಅಂತ ಹೇಳ್ತೇವೆ. ಉದ್ದನೆಯ ಭಾಗವನ್ನ ನಾವು ಆಕ್ಸಾನ್ ಅಂತ ಕರಿತೇವೆ. ಕೋಶಕಾಯ ಅನ್ನುವಂಥದ್ದು ಇಲ್ಲಿ ಇರುವಂತದ್ದು ಅಲ್ವಾ. ಹಾಗಾದ್ರೆ ಸಂಸರ್ಗ ಇದನ್ನ ಎರಡು ನರಕೋಶಗಳ ಮಧ್ಯೆ ಇರುವಂತಹ ಖಾಲಿ ಅವಕಾಶ ಅಂತ ಹೇಳ್ತೇವೆ. ಹಾಗಾದ್ರೆ ಸರಿಯಾದ ಉತ್ತರ ಸಂಸರ್ಗ. ಸಸ್ಯಗಳಲ್ಲಿ ಧನ ಗುರುತ್ವಾನುವರ್ತನೆಗೆ ಒಂದು ಉದಾಹರಣೆ. ಸಸ್ಯಗಳಲ್ಲಿ ಧನ ಗುರುತ್ವಾನುವರ್ತನೆಗೆ ಒಂದು ಉದಾಹರಣೆ ಕಾಂಡದ ಬೆಳವಣಿಗೆ, ಮಣ್ಣಿನ ಆಳಕ್ಕೆ ಬೇರುಗಳ ಬೆಳವಣಿಗೆ, ಬಳ್ಳಿಗಳ ಕುಡಿಗಳ ಬೆಳವಣಿಗೆ, ಬೇರುಗಳ ಮೇಲ್ಮುಖ ಬೆಳವಣಿಗೆ. ಇಲ್ಲಿ ನೋಡಿ, ಧನ ಗುರುತ್ವಾನುವರ್ತನೆ ಅಂದ್ರೆ
ಈಗ ಗುರುತ್ವದ ಕಡೆಗೆ, ಭೂಮಿಯಲ್ಲಿರುವಂತಹ ಗುರುತ್ವದ ಕಡೆಗೆ ಚಲಿಸುವಂತದ್ದು ಅಲ್ವಾ. ಕಾಂಡದ ಬೆಳವಣಿಗೆ ಏನಾಗತ್ತೆ, ಅದು ವಿರುದ್ಧ ದಿಕ್ಕಿನಲ್ಲಿ ನಡೆಯುತ್ತೆ. ಕಾಂಡದ ಬೆಳವಣಿಗೆ ವಿರುದ್ಧ ದಿಕ್ಕಿನಲ್ಲಿ ನಡೆಯುತ್ತೆ. ಹಾಗೆ ಬಳ್ಳಿಗಳ ಕುಡಿಗಳ ಬೆಳವಣಿಗೆನೂ ಕೂಡ ಅದು ವಿರುದ್ಧ ದಿಕ್ಕಿನಲ್ಲಿ ನಡೆಯುತ್ತೆ. ಬೇರುಗಳ ಮೇಲ್ಮುಖ ಬೆಳವಣಿಗೆನೂ ಕೂಡ ಅದು ಧನ ಗುರುತ್ವಾನುವರ್ತನೆಗೆ ಉದಾಹರಣೆ ಅಲ್ಲ, ಅದು ಋಣ ಗುರುತ್ವಾನುವರ್ತನೆ ಆಗತ್ತೆ ಅಲ್ವಾ. ಮಣ್ಣಿನ ಆಳಕ್ಕೆ ಬೇರುಗಳ ಬೆಳವಣಿಗೆ, ಮಣ್ಣಿನ ಆಳಕ್ಕೆ ಬೇರುಗಳು ಏನಾಗ್ತಾ ಹೋಗುತ್ತೆ, ಈ ರೀತಿಯಾಗಿ ಬೆಳವಣಿಗೆ ಹೊಂದ್ತಾ ಹೋಗುತ್ತೆ. ಇದನ್ನ ನಾವು ಧನ ಗುರುತ್ವಾನುವರ್ತನೆ ಅಂತ ಹೇಳ್ಬಹುದು. ಕಾಂಡದ ಬೆಳವಣಿಗೆಯನ್ನ ನಾವು ಗುರುತ್ವದಿಂದ ವಿರುದ್ಧ ದಿಕ್ಕಿನಲ್ಲಿ ಅಂದ್ರೆ ಋಣ ಗುರುತ್ವಾನುವರ್ತನೆ ಅಂತ ಹೇಳ್ಬಹುದು. 8ನೇ ಪ್ರಶ್ನೆಯನ್ನ ನೋಡಿ. ಅನೈಚ್ಛಿಕ ಕ್ರಿಯೆಗಳು ಡ್ಯಾಶ್ ಇಂದ ನಿಯಂತ್ರಿಸಲ್ಪಡುತ್ತವೆ. ಮಧ್ಯದ ಮೆದುಳು ಮತ್ತು ಹಿಮ್ಮೆದುಳಿನಿಂದ, ಮುಮ್ಮೆದುಳಿನಿಂದ, ಮಹಾಮಸ್ತಿಷ್ಕದಿಂದ, ಹೈಪೋಥಲಾಮಸ್. ಇಲ್ಲಿ ಅನೈಚ್ಛಿಕ ಕ್ರಿಯೆಗಳು ಸಾಮಾನ್ಯವಾಗಿ ಮಧ್ಯದ ಮೆದುಳು ಮತ್ತೆ ಹಿಮ್ಮೆದುಳಿನಿಂದ ನಿಯಂತ್ರಿಸಲ್ಪಡುತ್ತದೆ. ಮಧ್ಯದ ಮೆದುಳು ಮತ್ತೆ ಹಿಮ್ಮೆದುಳಿನಿಂದ ಅನೈಚ್ಛಿಕ ಕ್ರಿಯೆಗಳು. ಅಂದ್ರೆ ಅನೈಚ್ಛಿಕ ಕ್ರಿಯೆಗಳು ಅಂದ್ರೆ ಏನು, ನಮ್ಮ ಇಚ್ಛೆಗೆ ಅನುಗುಣವಾಗಿ ನಮ್ಮ ಇಚ್ಛೆಗೆ ಅನುಸಾರವಾಗಿ ಅದನ್ನ ನಾವು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಉದಾಹರಣೆಗೆ ರಕ್ತದೊತ್ತಡ ಇರಬಹುದು, ಹಾಗೆ ನಮ್ಮ ಜೀರ್ಣಕ್ರಿಯೆ ಇರಬಹುದು. ಅವು ನಮ್ಮ ಇಚ್ಛೆಗೆ ಅನುಗುಣವಾಗಿ ನಡೆಯುವಂತ ಕ್ರಿಯೆಗಳಲ್ಲ, ಅದರಿಂದ ಅನೈಚ್ಛಿಕ ಕ್ರಿಯೆಗಳು ಅಂತ ಕರಿತೇವೆ. ನೆಕ್ಸ್ಟ್ ಕ್ವಶನ್ ನೋಡಿ. ಮಿದುಳು ಬಳ್ಳಿಯನ್ನು ಇದು ರಕ್ಷಿಸುತ್ತದೆ. ಮಿದುಳು ಬಳ್ಳಿಯನ್ನು ಯಾವ ಭಾಗ ರಕ್ಷಿಸುತ್ತದೆ? ಮಿದುಳು, ಹಾಗೆ ಇದು ಮೆದುಳು ಬಳ್ಳಿ ಅಲ್ವಾ, ಮೆದುಳು ಬಳ್ಳಿ. ಈ ಮೆದುಳನ್ನ ಎಲುಬಿನ ಪೆಟ್ಟಿಗೆ, ಒಂದು ಗಟ್ಟಿಯಾದ ಎಲುಬಿನ ಪೆಟ್ಟಿಗೆ ಏನ್ ಮಾಡಿರ್ತಾರೆ, ಅದನ್ನ ಸಂರಕ್ಷಣೆ ಮಾಡಿರುತ್ತೆ. ಹಾಗೆ ಈ ಮೆದುಳು ಬಳ್ಳಿಯನ್ನ ಮುಮ್ಮೆದುಳು ಅಥವಾ ಮಧ್ಯದ ಮೆದುಳು ಸಂರಕ್ಷಣೆ ಮಾಡೋದಿಲ್ಲ. ಕಶೇರು ಸ್ತಂಭ ಅಥವಾ ಬೆನ್ನು ಮೂಳೆ, ಇಲ್ಲಿರುವಂತಹ ಕಶೇರು ಸ್ತಂಭ ಅಥವಾ ಬೆನ್ನು ಮೂಳೆ ಅನ್ನುವಂಥದ್ದು ಈ ಒಂದು ಮಿದುಳು ಬಳ್ಳಿಯನ್ನ ಸಂರಕ್ಷಿಸುತ್ತೆ. ನೋಡಿ 10ನೇ ಪ್ರಶ್ನೆಯನ್ನ ನೋಡಿ. ಅಂಡಾಣುಗಳ ಕಡೆಗೆ ಪರಾಗರೇಣು ನಳಿಕೆಗಳ ಬೆಳವಣಿಗೆ ಇದಕ್ಕೆ ಒಂದು ಉದಾಹರಣೆಯಾಗಿದೆ. ಜಲಾನುವರ್ತನೆ, ರಾಸಾಯನಿಕ ಅನುವರ್ತನೆ, ಗುರುತ್ವಾನುವರ್ತನೆ, ದ್ವಿತೀಯ ಅನುವರ್ತನೆ. ದ್ವಿತೀಯ ಅನುವರ್ತನೆ ಅಂದ್ರೆ ಬೆಳಕಿನ ಕಡೆಗೆ ಬಾಗುವುದು ಅಲ್ವಾ. ಗುರುತ್ವಾನುವರ್ತನೆ ಅಂದ್ರೆ ಗುರುತ್ವದ ಕಡೆಗೆ. ಜಲಾನುವರ್ತನೆ ಅಂದ್ರೆ ನೀರಿನ ಕಡೆಗೆ ಬಾಗುವಂತಹದ್ದು ಅಲ್ವಾ. ಆದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು? ರಾಸಾಯನಿಕ ಅನುವರ್ತನೆ. ಸರಿಯಾದ ಉತ್ತರ ರಾಸಾಯನಿಕ ಅನುವರ್ತನೆ. ನೋಡಿ, ಈಗ 1 ಅಂಕದ ಪ್ರಶ್ನೆಗಳನ್ನ ನೋಡೋಣ. ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇರತ್ತೆ ಅಲ್ವಾ. ಆ ರೀತಿಯಾದಂತ 1 ಅಂಕದ ಪ್ರಶ್ನೆಗಳನ್ನ ನಾವೀಗ ನೋಡೋಣ. ಸಸ್ಯಗಳಲ್ಲಿ ಅಬ್ಸಿಸಿಕ್ ಆಮ್ಲದ ಪಾತ್ರವೇನು? ಸಸ್ಯಗಳಲ್ಲಿ ಹಾರ್ಮೋನುಗಳು, ಆಕ್ಸಿನ್ ಇರಬಹುದು, ಸೈಟೋಕೈನಿನ್ ಇರಬಹುದು, ಅಬ್ಸಿಸಿಕ್ ಆಮ್ಲ ಇರಬಹುದು, ಜಿಬ್ಬರ್ಲಿನ್ಗಳಿರಬಹುದು, ಇವು ಸಸ್ಯದಲ್ಲಿ ಬಿಡುಗಡೆ ಆಗುವಂತಹ ಹಾರ್ಮೋನುಗಳು ಅಲ್ವಾ. ಹಾಗಾದ್ರೆ ಈ ಅಬ್ಸಿಸಿಕ್ ಆಮ್ಲದ ಕಾರ್ಯ ಏನು? ಇದನ್ನ 1 ಅಂಕದ ಪ್ರಶ್ನೆಯಾಗಿ ಕೇಳಿದ್ದಾರೆ ನೋಡಿ. ಅಬ್ಸಿಸಿಕ್ ಆಮ್ಲ ಎಂಬ ಹಾರ್ಮೋನ್ ಬೆಳವಣಿಗೆಯನ್ನ ಪ್ರತಿಬಂಧಿಸುತ್ತದೆ. ವೆರಿ ಇಂಪಾರ್ಟೆಂಟ್ ಆಗಿ ನೀವೇನ್ ಬರಿಬೇಕು, ಅದು ಬೆಳವಣಿಗೆಯನ್ನ ಪ್ರತಿಬಂಧಿಸುತ್ತದೆ. ಇದರ ಪರಿಣಾಮ ಎಲೆಗಳ ಬಾಡುವಿಕೆಯನ್ನು ಕೂಡ ಒಳಗೊಂಡಿದೆ. ಗೊತ್ತಾಯ್ತಾ? ಅಬ್ಸಿಸಿಕ್ ಆಮ್ಲದ ಕಾರ್ಯ ಏನು ಹಾಗಾದ್ರೆ? ಅದು ಬೆಳವಣಿಗೆಯನ್ನ ಪ್ರತಿಬಂಧಿಸುವಂತಹ ಒಂದು ಹಾರ್ಮೋನು. ಎರಡನೇ ಪ್ರಶ್ನೆಯನ್ನ ಬರ್ಕೊಳ್ಳಿ ನೋಡಿ. ಮತ್ತೆ ಇದೇ ಒಂದು ಉತ್ತರಕ್ಕೆ ಸರಿ ಪ್ರಶ್ನೆಯನ್ನ ಹೇಗೆ ಕೇಳಿದ್ದಾರೆ ಅಂತ. ಸಸ್ಯಗಳ ಬೆಳವಣಿಗೆಯನ್ನ ಪ್ರತಿಬಂಧಿಸುವ ಹಾರ್ಮೋನು ಯಾವುದು? ಈಗ ನೋಡಿ, ಆಕ್ಸಿನ್ ಇರಬಹುದು, ಜಿಬ್ಬರ್ಲಿನ್ ಇರಬಹುದು, ಸೈಟೋಕೈನಿನ್ ಇರಬಹುದು, ಅದು ಬೆಳವಣಿಗೆಯನ್ನ ಉತ್ತೇಜಿಸುತ್ತೆ, ನಿರ್ಬಂಧ ಮಾಡೋದಿಲ್ಲ. ಆದರೆ ಇಲ್ಲಿ ಸಸ್ಯಗಳ ಬೆಳವಣಿಗೆಯನ್ನ ಕುಂಠಿತಗೊಳಿಸುತ್ತೆ. ಅಂದ್ರೆ ಇದು ಯಾವ ಸಂದರ್ಭದಲ್ಲಿ ಬಿಡುಗಡೆ ಆಗತ್ತೆ ಅಂದ್ರೆ, ಸಸ್ಯಕ್ಕೆ ಸರಿಯಾದಂತಹ ನೀರು ಅಥವಾ ಖನಿಜ ಲವಣಗಳು ಬಿಡುಗಡೆ ಆಗದೆ ಇರುವಂತ ಸಂದರ್ಭದಲ್ಲಿ, ಕಡಿಮೆ ಇರುವಂತ ಸಂದರ್ಭದಲ್ಲಿ ಸಸ್ಯದ ಬೆಳವಣಿಗೆಯನ್ನ ಕಡಿಮೆ ಮಾಡೋದ್ರ ಮೂಲಕ ಸಸ್ಯವನ್ನ ಅದು ಕಾಪಾಡುತ್ತೆ. ಆದ್ರಿಂದ ಅಬ್ಸಿಸಿಕ್ ಆಮ್ಲ ಸರಿಯಾದ ಉತ್ತರ. ನೋಡಿ, 3ನೇ ಪ್ರಶ್ನೆಯನ್ನ ನೋಡಿ. ಸಸ್ಯಗಳ ಬೇರು ಮತ್ತು ಚಿಗುರುಗಳಲ್ಲಿ ಬೆಳವಣಿಗೆ ತರಲು ಅಗತ್ಯವಾದ ಅನುವರ್ತನೆಗಳು ಯಾವುದು?
ಇಲ್ಲಿ ನೋಡಿ, ಸಸ್ಯಗಳ ಬೇರು ಏನಾಗತ್ತೆ, ಸಸ್ಯಗಳ ಬೇರು ಮಣ್ಣಿನ ಕಡೆಗೆ ಬೆಳವಣಿಗೆ ಹೊಂದುತ್ತೆ ಅಲ್ವಾ, ಅಂದ್ರೆ ಗುರುತ್ವದ ಕಡೆಗೆ ಅಂತ ಹೇಳ್ಬಹುದು. ಹಾಗೆ ಕಾಂಡಗಳು ಏನಾಗತ್ತೆ, ಅದು ಬೆಳಕಿನ ಕಡೆಗೆ ಬೆಳವಣಿಗೆ ಹೊಂದುತ್ತೆ. ಹಾಗಾದ್ರೆ ಈ ಸಸ್ಯಗಳಲ್ಲಿ ಬೇರು ಮತ್ತೆ ಚಿಗುರುಗಳಲ್ಲಿ ಬೆಳವಣಿಗೆ ತರಲಿಕ್ಕೆ ಅಗತ್ಯವಾದಂತಹ ಅನುವರ್ತನೆ ಯಾವುದು? ಕಾಂಡಗಳಲ್ಲಿ ಬೆಳವಣಿಗೆ ದ್ವಿತೀಯ ಅನುವರ್ತನೆ ಅಂತ ಹೇಳ್ಬಹುದು. ದ್ವಿತೀಯ ಅನುವರ್ತನೆ. ಹಾಗೆ ಬೇರಿನಲ್ಲಿ ಏನ್ ಹೇಳ್ಬಹುದು, ಗುರುತ್ವಾನುವರ್ತನೆ. ದ್ವಿತೀಯ ಅನುವರ್ತನೆ, ಗುರುತ್ವಾನುವರ್ತನೆ ಸರಿಯಾದ ಉತ್ತರ. ನಾಲ್ಕನೇ ಪ್ರಶ್ನೆಯನ್ನ ನೋಡಿ. ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನ ನಿಯಂತ್ರಿಸುವ ಹಾರ್ಮೋನು ಯಾವುದು? ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸುವ ಹಾರ್ಮೋನು ಯಾವುದು? ಇನ್ಸುಲಿನ್. ಇನ್ಸುಲಿನ್ ಹಾರ್ಮೋನು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನ ನಿಯಂತ್ರಿಸುವಂತ ಹಾರ್ಮೋನು. ನೋಡಿ, ಐದನೇ ಪ್ರಶ್ನೆನ ನೋಡಿ. ನೇರ ರೇಖೆಯಲ್ಲಿ ನಡೆಯುವುದು ಈ ಕ್ರಿಯೆಯು ಮೆದುಳಿನ ಯಾವ ಭಾಗದಿಂದ ನಿಯಂತ್ರಿಸಲ್ಪಡುತ್ತದೆ? ಈ ಒಂದು ಕ್ರಿಯೆ ನೇರ ರೇಖೆಯಲ್ಲಿ ನಡೆಯುವುದಿರಬಹುದು. ಯಾವ ಭಾಗದಿಂದ, ನಮ್ಮ ಮೆದುಳಿನ ಯಾವ ಭಾಗ ಈ ಕ್ರಿಯೆಯನ್ನ ನಿಯಂತ್ರಿಸಲಿಕ್ಕೆ ಸಹಾಯ ಮಾಡುತ್ತೆ? ಹಿಮ್ಮೆದುಳಿನ ಭಾಗವಾದ ಅನುಮಸ್ತಿಷ್ಕದಿಂದ. ಈ ಅನುಮಸ್ತಿಷ್ಕದಿಂದ ಏನಾಗತ್ತೆ ಅಂದ್ರೆ, ಈ ರೀತಿಯಾದಂತಹ ಅಂದ್ರೆ ಹಿಮ್ಮೆದುಳಿನ ಭಾಗವಾದ ಅನುಮಸ್ತಿಷ್ಕ ಈ ನೇರ ರೇಖೆಯಲ್ಲಿ ನಡೆಯುವಂಥದ್ದು ದೇಹದ ಸಮತೋಲನವನ್ನ ಕಾಪಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ನೋಡಿ, ಮೆದುಳಿನ ಯಾವ ಭಾಗ ಗ್ರಾಹಕ ಜೀವಕೋಶಗಳಿಂದ ಸಂವೇದನಾ ಆವೇಗಗಳನ್ನ ಸ್ವೀಕರಿಸುವ ಪ್ರದೇಶಗಳನ್ನ ಹೊಂದಿದೆ? ಮೆದುಳಿನ ಯಾವ ಭಾಗ ಅಂದ್ರೆ ನಮ್ಮ ದೇಹದಲ್ಲಿರುವಂತಹ ಕೆಲವೊಂದು ಸಂವೇದನಾ ಕೋಶಗಳಿಂದ ಬರುವಂತಹ, ಉದಾಹರಣೆಗೆ ಚರ್ಮದಿಂದ ಇರಬಹುದು, ಕಣ್ಣಿನಿಂದ ಇರಬಹುದು, ಕಿವಿಯಿಂದ ಇರಬಹುದು, ಇಲ್ಲಿರುವಂತಹ ಗ್ರಾಹಕ ಜೀವಕೋಶಗಳಿಂದ ಬರುವಂತಹ ಆವೇಗಗಳನ್ನ ಸ್ವೀಕರಿಸುವಂತಹ ಭಾಗ ಯಾವುದು? ಮುಮ್ಮೆದುಳು ಅಂತ ಹೇಳ್ಬಹುದು. ಸರಿಯಾದ ಉತ್ತರ ಮುಮ್ಮೆದುಳು. ಏಳನೇ ಪ್ರಶ್ನೆ ನೋಡಿ. ಮಿದುಳಿನ ಯಾವ ಭಾಗವು ದೇಹದ ಭಂಗಿ ಮತ್ತು ಸಮತೋಲನವನ್ನ ನಿರ್ವಹಿಸುತ್ತದೆ? ದೇಹದ ಭಂಗಿ ಮತ್ತೆ ಸಮತೋಲನವನ್ನ ನಿರ್ವಹಿಸುವಂತ ಭಾಗ ಯಾವುದು? ಹಿಮ್ಮೆದುಳಿನ ಅನುಮಸ್ತಿಷ್ಕ. ಹಿಮ್ಮೆದುಳಿನ ಅನುಮಸ್ತಿಷ್ಕ ಅನ್ನುವಂಥ ಒಂದು ಭಾಗ ದೇಹದ ಭಂಗಿ ಮತ್ತೆ ಸಮತೋಲನವನ್ನ ನಿಯಂತ್ರಿಸುತ್ತದೆ. 8ನೇ ಪ್ರಶ್ನೆಯನ್ನ ನೋಡಿ. ಸೈಟೋಕೈನಿನ್ ಹಾರ್ಮೋನಿನ ಕಾರ್ಯವನ್ನ ಬರೆಯಿರಿ ಅಂತ ಇದೆ. ಸೈಟೋಕೈನಿನ್ ಇದೊಂದು ಸಸ್ಯದಲ್ಲಿ ಬಿಡುಗಡೆಯಾಗುವಂತ ಹಾರ್ಮೋನು, ಬೆಳವಣಿಗೆಗೆ ಸಹಾಯ ಮಾಡುವಂತ ಹಾರ್ಮೋನು. ಹಾಗಾದ್ರೆ ಯಾವ ರೀತಿಯಾಗಿ ಇದು ಬೆಳವಣಿಗೆಗೆ ಸಹಾಯ ಮಾಡುತ್ತೆ? ಸೈಟೋಕೈನಿನ್ಗಳು ಕೋಶ ವಿಭಜನೆಯನ್ನ ಉತ್ತೇಜಿಸುತ್ತವೆ ಮತ್ತು ಸಾಮಾನ್ಯವಾಗಿ ಇವು ಹಣ್ಣು ಮತ್ತು ಬೀಜಗಳಂತಹ ತೀವ್ರ ಕೋಶ ವಿಭಜನೆಗೆ ಒಳಪಡುವ ಪ್ರದೇಶಗಳಲ್ಲಿ ಅತಿ ಹೆಚ್ಚಿನ ಸಾಂದ್ರತೆಯಲ್ಲಿ ಕಂಡುಬರುತ್ತವೆ. ನೋಡಿ, ಕೋಶ ವಿಭಜನೆಯನ್ನ ಉತ್ತೇಜಿಸುತ್ತೆ. ವಿಭಜನೆಯನ್ನ ಉತ್ತೇಜಿಸುತ್ತೆ ಅಂದ್ರೆ ಏನರ್ಥ? ಅದು ಬೆಳವಣಿಗೆಗೆ ಸಹಾಯ ಮಾಡ್ತಾ ಇದೆ. ಹಾಗಾದ್ರೆ ಇದು ಹಣ್ಣು ಮತ್ತೆ ಬೀಜಗಳಂತಹ ತೀವ್ರ ಕೋಶ ವಿಭಜನೆಗೆ ಒಳಪಡುವಂತಹ ಪ್ರದೇಶಗಳಲ್ಲಿ ಅತಿ ಹೆಚ್ಚಿನ ಸಾಂದ್ರತೆಯಲ್ಲಿ ಕಂಡುಬರುತ್ತದೆ. ನೋಡಿ, ಬೆಳವಣಿಗೆಯ ಹಾರ್ಮೋನು. ಮನುಷ್ಯರಲ್ಲಿ ಬೆಳವಣಿಗೆಯ ಹಾರ್ಮೋನು ಯಾವ ಗ್ರಂಥಿಯಿಂದ ಬಿಡುಗಡೆಯಾಗುತ್ತದೆ? ಪಿಟ್ಯೂಟರಿ ಗ್ರಂಥಿಯಿಂದ. ಯಾವ ಗ್ರಂಥಿಯಿಂದ? ಪಿಟ್ಯೂಟರಿ ಗ್ರಂಥಿಯಿಂದ ಬೆಳವಣಿಗೆಯ ಹಾರ್ಮೋನು ಬಿಡುಗಡೆಯಾಗುತ್ತದೆ ಅಂತ ಹೇಳ್ಬೋದು.
ನೋಡಿ, ದೇಹದ ಬೆಳವಣಿಗೆಗಾಗಿ ಚಯಾಪಚಯ ಕ್ರಿಯೆಯನ್ನ ನಿಯಂತ್ರಿಸುವಂತ ಹಾರ್ಮೋನು ಯಾವುದು, ನಿರ್ವಹಿಸುವಂತ ಅಥವಾ ನಿಯಂತ್ರಿಸುವ ಹಾರ್ಮೋನು ಯಾವುದು? ದೇಹದ ಬೆಳವಣಿಗೆಗಾಗಿ ಕೊಬ್ಬಿನ ಚಯಾಪಚಯ ಕ್ರಿಯೆ ಇರಬಹುದು, ಅಥವಾ ಪ್ರೋಟೀನ್ ಅಥವಾ ಕಾರ್ಬೋಹೈಡ್ರೇಟ್, ಇವೆಲ್ಲವುಗಳ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವ ಹಾರ್ಮೋನು ಯಾವುದು? ಥೈರಾಕ್ಸಿನ್. ಥೈರಾಕ್ಸಿನ್ ಹಾರ್ಮೋನು. ಓಕೆ, ನೋಡಿ, ನಾವು ಇಷ್ಟೊತ್ತು 1 ಅಂಕದ ಪ್ರಶ್ನೆಗಳನ್ನ ಹಾಗೆ ಬಹು ಆಯ್ಕೆ ಪ್ರಶ್ನೆಗಳನ್ನ ನೋಡಿದ್ವಿ ಅಲ್ವಾ? ಈ ನಂತರದಲ್ಲಿ ನಾವು 3 ಅಂಕದ ಪ್ರಶ್ನೆಗಳನ್ನ, 4 ಅಂಕದ ಪ್ರಶ್ನೆಗಳನ್ನ ತಿಳ್ಕೊಳ್ಳೋಣ, ಆಯ್ತಾ? ನೋಡಿ, ಮಾನವನ ಮಿದುಳಿನ ರಚನೆಯನ್ನ ತೋರಿಸುವ ಚಿತ್ರವನ್ನ ಬರೆಯಿರಿ, ಈ ಕೆಳಗಿನ ಭಾಗಗಳನ್ನ ಗುರುತಿಸಿ ಅಂತ ಇದೆ. ಹೈಪೋಥಲಾಮಸ್ ಮತ್ತೆ ಪಾನ್ಸ್ ಅನ್ನ ಗುರುತಿಸ್ಲಿಕ್ಕೆ ಹೇಳಿದ್ದಾರೆ ಈ ಒಂದು ಪ್ರಶ್ನೆಯಲ್ಲಿ. ನೋಡಿ, ಇದು ಮೋಸ್ಟ್ ರಿಪೀಟೆಡ್ ಕ್ವಶನ್ ಇನ್ ದಿಸ್ ಚಾಪ್ಟರ್ ಅಂತ ಹೇಳ್ಬಹುದು. ತುಂಬಾ ಸಲ ರಿಪೀಟ್ ಆಗಿರುವಂತಹ ಒಂದು ಚಾಪ್ಟರ್. ಈ ವರ್ಷನೂ ಕೂಡ ರಿಪೀಟ್ ಆಗುವಂತಹ ಚಾನ್ಸಸ್ ಇದೆ, ಗೊತ್ತಾಯ್ತಾ? ಆದ್ರಿಂದ ಈ ಒಂದು ಚಿತ್ರವನ್ನ ನೀವು ಡೈಲಿ ಬಿಡಿಸಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕೆಲವೊಂದು ಸಲ ಅವರು ಭಾಗವನ್ನ ಕೊಟ್ಟಿರ್ತಾರೆ, ಯಾವುದೇ ಭಾಗವನ್ನ ಕೊಡ್ಬಹುದು, ಮಿದುಳಿನ ಯಾವುದೇ ಭಾಗವನ್ನ ಗುರುತಿಸ್ಲಿಕ್ಕೆ ಕೇಳಬಹುದು. ಆದ್ರಿಂದ ನೀವು ಮಿದುಳಿನ ಚಿತ್ರವನ್ನ ಎಲ್ಲಾ ಭಾಗಗಳನ್ನ ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ನೋಡಿ, ಮಿದುಳಿನ ಚಿತ್ರವನ್ನ ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹಾಗೆ ಭಾಗಗಳು: ಮುಮ್ಮೆದುಳು, ಮಹಾಮಸ್ತಿಷ್ಕ, ಕಪಾಲ, ಮಧ್ಯ ಮಿದುಳು, ಥಲಾಮಸ್, ಹೈಪೋಥಲಾಮಸ್, ಪಿಟ್ಯೂಟರಿ, ಹಾಗೆ ಹಿಮ್ಮೆದುಳಿನ ಭಾಗಗಳು ಯಾವುದು? ಪಾನ್ಸ್, ಮೆಡುಲ್ಲಾ, ಅನುಮಸ್ತಿಷ್ಕ, ಮಿದುಳು ಬಳ್ಳಿ. ಈ ಎಲ್ಲಾ ಭಾಗಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು, ಗೊತ್ತಾಯ್ತಾ? ಮತ್ತೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೇನೆ, ತುಂಬಾ ಸಲ ರಿಪೀಟ್ ಆಗಿರುವಂತಹ ಕ್ವಶನ್ ಇದು. ಮಾನವನ ಮಿದುಳಿನ ಚಿತ್ರವನ್ನ ಬಿಡಿಸಿ ಅಂತ ನೀವು ಯಾವುದೇ ಕ್ವಶನ್ ಪೇಪರ್ ತೆಗೆದು ನೋಡಿದ್ರು ಈ ಒಂದು ಪ್ರಶ್ನೆ ನಿಮ್ಗೆ ಕಾಣಿಸುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಕೆಳಗಿನ ಸಂದರ್ಭಗಳನ್ನ ಕಲ್ಪಿಸಿಕೊಳ್ಳಿ. ಮೊದಲನೇದು, ಕಾರ್ಯಕ್ರಮದ ಕೊನೆಯಲ್ಲಿ ಚಪ್ಪಾಳೆ ತಟ್ಟುವುದು, ದೇಹದಲ್ಲಿ ಏರುಪೇರಾಗುತ್ತಿರುವ ರಕ್ತದ ಒತ್ತಡ. ಈ ಸಂದರ್ಭಗಳು ಕ್ರಿಯಾತ್ಮಕವಾಗಿ ಹೇಗೆ ಭಿನ್ನವಾಗಿದೆ? ಕಾರಣ ಕೊಡಿ. ಇಲ್ಲಿ ನೋಡಿ, ಈ ಕೆಳಗಿನ ಸಂದರ್ಭದಲ್ಲಿ ಕಾರ್ಯಕ್ರಮದ ಕೊನೆಯಲ್ಲಿ ಚಪ್ಪಾಳೆ ತಟ್ಟುವುದನ್ನ ನಾವೇನಂತ ಕರಿತೇವೆ? ಐಚ್ಛಿಕ ಕ್ರಿಯೆ ಅಲ್ವಾ? ನಮಗೆ ಯಾವಾಗ ಚಪ್ಪಾಳೆಯನ್ನ ತಟ್ಟಬೇಕೋ ಆ ಒಂದು ಸಂದರ್ಭದಲ್ಲಿ ಮಾತ್ರ ತಟ್ತೇವೆ. ಆದ್ರೆ ದೇಹದಲ್ಲಿ ಏರುಪೇರಾಗುತ್ತಿರುವಂತಹ ರಕ್ತದ ಒತ್ತಡವನ್ನ ನಾವು ಅದನ್ನ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಆದ್ರಿಂದ ಇದನ್ನ ಅನೈಚ್ಛಿಕ ಕ್ರಿಯೆ ಅಂತ ಹೇಳ್ಬೋದು. ಅನೈಚ್ಛಿಕ ಕ್ರಿಯೆ, ಗೊತ್ತಾಯ್ತಾ? ನೋಡಿ, ಹಾಗಾದ್ರೆ ಈ ಎರಡು ಸಂದರ್ಭಗಳು ಕ್ರಿಯಾತ್ಮಕವಾಗಿ ಹೇಗೆ ಭಿನ್ನವಾಗಿದೆ? ಕಾರ್ಯಕ್ರಮದ ಕೊನೆಯಲ್ಲಿ ಚಪ್ಪಾಳೆ ತಟ್ಟುವುದು, ಇವೆಲ್ಲ ಐಚ್ಛಿಕ ಕ್ರಿಯೆಗಳಿಗೆ ಉದಾಹರಣೆ. ಐಚ್ಛಿಕ ಕ್ರಿಯೆಗಳು ಸಾಮಾನ್ಯವಾಗಿ ಮುಮ್ಮೆದುಳಿನಿಂದ ನಿಯಂತ್ರಿಸಲ್ಪಡುತ್ತದೆ. ಮುಮ್ಮೆದುಳು, ಗೊತ್ತಾಯ್ತಾ? ಅನೈಚ್ಛಿಕ ಕ್ರಿಯೆ ಅಂದ್ರೆ ನಾವು ಎರಡನೇದಾಗಿ ನೋಡಿರುವಂತದ್ದು ರಕ್ತದ ಒತ್ತಡ ಅನ್ನುವಂಥದ್ದು ಅನೈಚ್ಛಿಕ ಕ್ರಿಯೆಗಳಾಗಿದ್ದು ಮಧ್ಯದ ಮೆದುಳು ಮತ್ತೆ ಹಿಮ್ಮೆದುಳಿನಿಂದ ನಿಯಂತ್ರಿಸಲ್ಪಡುತ್ತದೆ. ನೋಡಿ, ಮಧ್ಯದ ಮೆದುಳು ಮತ್ತೆ ಹಿಮ್ಮೆದುಳು ಏನ್ ಮಾಡುತ್ತೆ? ಅನೈಚ್ಛಿಕ ಕ್ರಿಯೆಗಳನ್ನ ನಿಯಂತ್ರಿಸುತ್ತೆ. ಈ ರೀತಿಯಾಗಿ ಪ್ರಶ್ನೆಯನ್ನ ಕೇಳ್ತಾರೆ, ಸರಿಯಾಗಿ ಉತ್ತರವನ್ನ ನೀವು ಬರಿಬೇಕು. ಕ್ವಶನ್ ಅನ್ನ ನೋಟ್ ಮಾಡ್ಕೊಳ್ಳಿ. ಮೂರನೇ ಪ್ರಶ್ನೆಯನ್ನ ನೋಡಿ, ಗೊತ್ತಾಗದೆ ಮುಳ್ಳಿನ ಮೇಲೆ ಕಾಲಿಟ್ಟಾಗ ನಮ್ಮ ಕಾಲನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತೇವೆ. ಈ ಕ್ರಿಯೆಯಲ್ಲಿ ನಡೆಯುವ ಘಟನೆಗಳನ್ನ ಕ್ರಮಾನುಗತವಾಗಿ ನಿರೂಪಿಸಿ. ಮಾನವನ ನರವ್ಯೂಹದ ಯಾವ ಭಾಗ ಈ ಕ್ರಿಯೆಯನ್ನ ನಿಯಂತ್ರಿಸುತ್ತದೆ? ನೋಡಿ, ಈ ಕ್ರಿಯೆ ಇದನ್ನ ನಾವು ಪರಾವರ್ತಿತ ಚಾಪ ಅಂತ ಕರಿತೇವೆ ಅಲ್ವಾ? ನಾವು ಮುಳ್ಳಿನ ಮೇಲೆ ಕಾಲನ್ನ ಇಟ್ಟಾಗ ಏನ್ ಮಾಡ್ತೇವೆ? ಸಡನ್ ಆಗಿ ಅದನ್ನ ಹಿಂದಕ್ಕೆ ಎಳ್ಕೊಳ್ತೇವೆ. ನೋಡಿ, ಮೊದಲನೇದಾಗಿ ಏನಾಗುತ್ತೆ? ಗ್ರಾಹಕ ಯಾವುದು? ಇಲ್ಲಿ ಚರ್ಮದಲ್ಲಿರುವಂತಹ ಗ್ರಾಹಕ ಕೋಶಗಳು ಏನ್ ಮಾಡುತ್ತೆ? ಆ ಒಂದು ಮಾಹಿತಿಯನ್ನ
ಏನ್ ಮಾಡತ್ತೆ? ಅವು ಕ್ರಿಯಾವಾಹಿ ನರಕೋಶದ ಮೂಲಕ ಕ್ರಿಯಾವಾಹಿ ನರಕೋಶದ ಮೂಲಕ ಏನ್ ಮಾಡುತ್ತೆ? ಅದು ಮಿದುಳು ಬಳ್ಳಿಯನ್ನ ತಲುಪಿಸುತ್ತೆ. ಮೆದುಳು ಬಳ್ಳಿಯನ್ನ ತಲುಪಿಸುತ್ತೆ. ಈ ಮೆದುಳು ಬಳ್ಳಿ ಏನ್ ಮಾಡುತ್ತೆ ಅಂದ್ರೆ ಸಂಬಂಧ ಕಲ್ಪಿಸುವ ನರಕೋಶದ ಮೂಲಕ ಸಂಬಂಧ ಕಲ್ಪಿಸುವ ನರಕೋಶದ ಸಂಬಂಧ ಕಲ್ಪಿಸುವಂತಹ ಒಂದು ನರಕೋಶದ ಮುಖಾಂತರ ಅದು ಕ್ರಿಯಾವಾಹಿ ಸಾರಿ ಇಲ್ಲಿ ಜ್ಞಾನವಾಹಿ ನರಕೋಶ. ಓಕೆ, ಸಾರಿ. ಗ್ರಾಹಕ ಯಾವುದು? ಚರ್ಮದಲ್ಲಿರುವಂತಹ ಗ್ರಾಹಕ ಕೋಶಗಳು ಅಲ್ವಾ? ಅದು ಜ್ಞಾನವಾಹಿ ನರಕೋಶದ ಮುಖಾಂತರ, ಓಕೆ ಸಾರಿ, ಜ್ಞಾನವಾಹಿ ನರಕೋಶದ ಮುಖಾಂತರ ಮಿದುಳು ಬಳ್ಳಿಯನ್ನ ತಲುಪಿಸುತ್ತೆ ಆ ಒಂದು ಮಾಹಿತಿಯನ್ನ. ಮಿದುಳು ಬಳ್ಳಿ ಸಂಬಂಧ ಕಲ್ಪಿಸುವ ನರಕೋಶದ ಮುಖಾಂತರ ಸಂಬಂಧ ಕಲ್ಪಿಸುವಂತಹ ನರಕೋಶದ ಮುಖಾಂತರ ಹಾಗೆ ಕ್ರಿಯಾವಾಹಿ ನರಕೋಶ ಏನ್ ಮಾಡುತ್ತೆ? ಆ ಒಂದು ಕ್ರಿಯೆಗೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡಬೇಕು ನಮ್ಮ ಸ್ನಾಯುಗಳು ಅನ್ನುವಂತಹ ಒಂದು ಮಾಹಿತಿಯನ್ನ ಕ್ರಿಯಾವಾಹಿ ನರಕೋಶದ ಮೂಲಕ ಕಾರ್ಯನಿರ್ವಾಹಕಕ್ಕೆ ಬರುತ್ತೆ ಅಲ್ವಾ? ಕಾರ್ಯನಿರ್ವಾಹಕ ಯಾವುದು ಇಲ್ಲಿ? ನಮ್ಮ ಸ್ನಾಯುಗಳು ಅಲ್ವಾ? ಸ್ನಾಯುಗಳೇನು ಕಾರ್ಯನಿರ್ವಾಹಕಗಳು. ಆದ್ರಿಂದ ಈ ಕಾರ್ಯನಿರ್ವಾಹಕಕ್ಕೆ ಆ ಮಾಹಿತಿ ಬಂದ ತಕ್ಷಣ ಏನಾಗತ್ತೆ? ಅಲ್ಲಿ ಕಾಲನ್ನ ಹಿಂದಕ್ಕೆ ಎಳೆದುಕೊಳ್ಳುತ್ತೇವೆ. ಈ ರೀತಿಯಾಗಿ ಘಟನೆಗಳು ನಡೆಯುತ್ತೆ. ನೀವು ಇದನ್ನ ಗ್ರಾಹಕ ಯಾವುದು, ಜ್ಞಾನವಾಹಿ ನರಕೋಶದ ಕಾರ್ಯ ಏನು, ಮಿದುಳು ಬಳ್ಳಿಯ ಕಾರ್ಯ ಏನು, ಕ್ರಿಯಾವಾಹಿ ನರಕೋಶದ ಕಾರ್ಯ ಏನು, ಕಾರ್ಯನಿರ್ವಾಹಕದ ಕಾರ್ಯ ಏನು ಅನ್ನೋದನ್ನ ನೀವು ವಿವರಣೆಯನ್ನ ಬರಿತಾ ಈ ಉತ್ತರವನ್ನ ಬರಿಬೇಕು. ಹಾಗೆ ಮಾನವನ ನರವ್ಯೂಹದ ಯಾವ ಭಾಗ ಈ ಕ್ರಿಯೆಯನ್ನ ನಿಯಂತ್ರಿಸುತ್ತದೆ? ಈ ಕ್ರಿಯೆಯನ್ನ ನಿರ್ವಹಿಸುವಂತದ್ದು ಯಾವುದು? ಮಿದುಳು ಬಳ್ಳಿ ಅಲ್ವಾ? ಮಿದುಳು ಅಲ್ಲ, ಮಿದುಳು ಬಳ್ಳಿ ಅನ್ನುವಂಥದ್ದು ಮಾನವನ ನರವ್ಯೂಹದ ಈ ಭಾಗ ಈ ಕ್ರಿಯೆಯನ್ನ ನಿಯಂತ್ರಣ ಮಾಡುತ್ತೆ. ನಾಲ್ಕನೇ ಪ್ರಶ್ನೆಯನ್ನ ನೋಡಿ. ಕೆಳಗೆ ಕೊಟ್ಟಿರುವ ರಚನೆಯನ್ನ ಹೆಸರಿಸಿ. ಇದನ್ನ ನಾವು ಏನಂತ ಕರಿತೇವೆ? ಈ ರಚನೆಯನ್ನ ಪರಾವರ್ತಿತ ಚಾಪ ಅಂತ ಕರಿತೇವೆ ಅಲ್ವಾ? ಇದರ ಸಾಮಾನ್ಯ ಕಾರ್ಯವೇನು? ಇದರ ಕಾರ್ಯ ಏನು? ಇದು ಪ್ರಚೋದನೆಗೆ ತಕ್ಕಗೆ ಅತಿ ವೇಗವಾಗಿ ಪ್ರತಿಕ್ರಿಯೆಯನ್ನ ನೀಡ್ಲಿಕ್ಕೆ ಸಹಾಯ ಮಾಡುತ್ತೆ ಅಲ್ವಾ? ಅತಿ ವೇಗವಾಗಿ ಪ್ರತಿಕ್ರಿಯೆಯನ್ನ ನೀಡ್ಲಿಕ್ಕೆ ಇದು ಪರಿಣಾಮಕಾರಿಯಾಗಿದೆ ಅಂತ ಹೇಳ್ಬೋದು. ನೋಡಿ ಯಾವ ರೀತಿಯಾಗಿ ಪ್ರಶ್ನೆಯನ್ನ ಕೊಡುತ್ತೆ. ಈ ರಚನೆಯನ್ನ ಹೆಸರಿಸಿ. ಇದರ ಕಾರ್ಯ ಏನು? ಈ ರಚನೆಯ ಕಾರ್ಯ ಏನು? ಎ ಮತ್ತು ಬಿ ಎಂದು ಗುರುತಿಸಿರುವ ಭಾಗಗಳ ಕಾರ್ಯವನ್ನ ತಿಳಿಸಿ. ಇಲ್ಲಿ ಎ ಅನ್ನುವಂಥದ್ದು ಜ್ಞಾನವಾಹಿ ನರಕೋಶ, ಹಾಗೆ ಬಿ ಅನ್ನುವಂಥದ್ದು ಕಾರ್ಯನಿರ್ವಾಹಕ. ಜ್ಞಾನವಾಹಿ ನರಕೋಶದ ಮುಖಾಂತರ ಗ್ರಾಹಕಗಳಿಂದ ಬಂದಂತಹ ಆವೇಗಗಳು ಮಿದುಳು ಬಳ್ಳಿಯನ್ನ ತಲುಪುತ್ತದೆ. ಈ ಭಾಗಗಳ ಕಾರ್ಯ ಏನು? ಜ್ಞಾನವಾಹಿ ನರಕೋಶದ ಕಾರ್ಯ ಏನು? ಜ್ಞಾನವಾಹಿ ನರಕೋಶದ ಕಾರ್ಯ ಏನು? ಗ್ರಾಹಕಗಳಿಂದ ಬಂದಂತಹ ಒಂದು ಆವೇಗಗಳನ್ನ ಮಿದುಳು ಬಳ್ಳಿಗೆ ತಲುಪಿಸುವ ಕಾರ್ಯವನ್ನ ಅದು ನಿರ್ವಹಿಸುತ್ತೆ. ಬಿ ಅನ್ನುವಂಥದ್ದೇನು? ಕಾರ್ಯನಿರ್ವಾಹಕ. ಕ್ರಿಯಾವಾಹಿ ನರಕೋಶದಿಂದ ಬಂದಿರುವಂತಹ ಒಂದು ಸಂವೇಗವನ್ನ ಈ ಕಾರ್ಯನಿರ್ವಾಹಕ ಅದನ್ನ ಪಡೆದುಕೊಂಡು ಏನ್ ಮಾಡತ್ತೆ? ಆ ಯಾವ ಕಾರ್ಯನಿರ್ವಹಿಸ್ಬೇಕು ಅಲ್ವಾ? ಆ ಒಂದು ಸ್ನಾಯುಗಳ ಚಲನೆಗೆ ಈ ಕಾರ್ಯನಿರ್ವಾಹಕ ಏನ್ ಮಾಡುತ್ತೆ? ಅದು ಸ್ನಾಯುಗಳು ಚಲಿಸುವುದರ ಮೂಲಕ ಅಲ್ಲಿ ಒಂದು ಕಾರ್ಯ ನಡೆಯುವ ಹಾಗೆ ಮಾಡುತ್ತೆ ಅಲ್ವಾ? ಕಾರ್ಯನಿರ್ವಾಹಕ. ಈ ರಚನೆಗಳು ಶೀಘ್ರವಾಗಿ ಪ್ರತಿಕ್ರಿಯೆಯನ್ನ ನೀಡಲಿಕ್ಕೆ ಪರಿಣಾಮಕಾರಿಯಾಗಿದೆ. ಏಕೆ ಶೀಘ್ರವಾಗಿ ಪ್ರತಿಕ್ರಿಯೆ ನೀಡಲಿಕ್ಕೆ ಪರಿಣಾಮಕಾರಿಯಾಗಿದೆ? ಏಕೆಂದರೆ ಇಲ್ಲಿ ಮಿದುಳು ಬಳ್ಳಿ ಈ ಕಾರ್ಯವನ್ನ ನಿರ್ವಹಿಸುತ್ತೆ. ಮಿದುಳು ಬಳ್ಳಿ ಈ ಕಾರ್ಯವನ್ನು
ಈ ಕಾರ್ಯವನ್ನ ನಿರ್ವಹಿಸುತ್ತದೆ. ಆದ್ರಿಂದ ಈ ಒಂದು ರಚನೆ ಪ್ರಾಣಿಗಳಿಗೆ ಶೀಘ್ರವಾಗಿ ಪ್ರತಿಕ್ರಿಯೆಯನ್ನ ನೀಡಲಿಕ್ಕೆ ಪರಿಣಾಮಕಾರಿಯಾಗಿದೆ. 5ನೇ ಪ್ರಶ್ನೆಯನ್ನ ನೋಡಿ. ಸಸ್ಯಗಳಲ್ಲಿ ರಾಸಾಯನಿಕ ಸಹಭಾಗಿತ್ವ ಹೇಗೆ ಉಂಟಾಗುತ್ತದೆ? ಸಸ್ಯಗಳಲ್ಲಿ ರಾಸಾಯನಿಕ ಸಹಭಾಗಿತ್ವ ಹೇಗೆ ಉಂಟಾಗುತ್ತದೆ ನೋಡಿ. ವಿಭಿನ್ನ ಸಸ್ಯ ಹಾರ್ಮೋನ್ಗಳು ಬೆಳವಣಿಗೆ, ಅಭಿವರ್ಧನೆ ಮತ್ತು ಪರಿಸರಕ್ಕೆ ಪ್ರತಿಕ್ರಿಯಿಸುವಿಕೆಗಳನ್ನ ಸಮನ್ವಯಗೊಳಿಸಲು ಸಹಾಯ ಮಾಡುತ್ತದೆ. ಹಾಗೆ ಅವು ತಮ್ಮ ಕ್ರಿಯೆ ನಡೆಸುವ ಸ್ಥಳಗಳಿಂದ ದೂರದಲ್ಲಿ ಸಂಶ್ಲೇಷಿಸಲ್ಪಟ್ಟು ಆ ಒಂದು ಕಾರ್ಯನಿರ್ವಹಿಸುವ ಸ್ಥಳಕ್ಕೆ ವಿಸರಣೆಗೊಳ್ಳುತ್ತೆ. ಹೌದು ಅಲ್ವಾ? ಹಾರ್ಮೋನುಗಳು ಯಾವ ರೀತಿಯಾಗಿ ಉತ್ಪಾದನೆ ಆಗುತ್ತೆ, ಯಾವ ರೀತಿಯಾಗಿ ಬೇರೆ ಒಂದು ಭಾಗಕ್ಕೆ ವಿಸರಣೆಗೊಳ್ಳುತ್ತೆ ಅನ್ನೋದನ್ನ ನೋಡಿದೀರಾ. ಈ ರೀತಿ ಸಸ್ಯಗಳಲ್ಲಿ ರಾಸಾಯನಿಕ ಸಹಭಾಗಿತ್ವ ಉಂಟಾಗುತ್ತೆ. ಉದಾಹರಣೆಗೆ, ಬೆಳೆಯುತ್ತಿರುವ ಸಸ್ಯಗಳು ಬೆಳಕನ್ನ ಗ್ರಹಿಸಿದಾಗ ಅದರ ಕಾಂಡದ ತುದಿಯಲ್ಲಿ ಆಕ್ಸಿನ್ ಎಂಬ ಹಾರ್ಮೋನ್ ಸಂಶ್ಲೇಷಿಸಲ್ಪಡುತ್ತೆ. ಹಾಗೆ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಇದೇ ರೀತಿಯಾಗಿ ಜಿಬ್ಬರ್ಲಿನ್ಗಳು ಮತ್ತು ಸೈಟೋಕೈನಿನ್ಗಳು ಕೋಶ ವಿಭಜನೆಯನ್ನ ಉತ್ತೇಜಿಸುತ್ತೆ. ನೋಡಿ, ಯಾವ ರೀತಿಯಾಗಿ ಸಸ್ಯಗಳಲ್ಲಿ ರಾಸಾಯನಿಕ ಸಹಭಾಗಿತ್ವ ಉಂಟಾಗುತ್ತೆ ಅನ್ನೋದನ್ನ ನೋಟ್ ಮಾಡ್ಕೊಳ್ಳಿ. ಆರನೇ ಪ್ರಶ್ನೆಯನ್ನ ನೋಡಿ. ಸಸ್ಯಗಳಲ್ಲಿ ದ್ವಿತೀಯ ಅನುವರ್ತನೆ ಹೇಗೆ ಉಂಟಾಗುತ್ತದೆ? ದ್ವಿತೀಯ ಅನುವರ್ತನೆ ಅಂದ್ರೆ ಬೆಳಕಿನ ಕಡೆಗೆ ಬಾಗುವಂತಹ ಒಂದು ಸಸ್ಯದ ಭಾಗಗಳು, ಕಾಂಡದ ಭಾಗ ಏನಾಗತ್ತೆ ಬೆಳಕಿನ ಕಡೆಗೆ ಬಾಗುವಂತಹ ಒಂದು ಕ್ರಿಯೆ ಅಲ್ವಾ? ಇದು ಹೇಗೆ ಉಂಟಾಗತ್ತೆ? ಬೆಳಕು, ಗುರುತ್ವಗಳಂತಹ ಪರಿಸರದ ಪ್ರಚೋದಕಗಳು ಸಸ್ಯದ ಭಾಗಗಳು ಬೆಳೆಯುವ ದಿಕ್ಕನ್ನ ಬದಲಿಸುತ್ತದೆ. ಇಲ್ಲಿ ನೋಡಿ, ಈ ನಿರ್ದೇಶಿತ ಅಥವಾ ಅನುವರ್ತನ ಚಲನೆಗಳು ಪ್ರಚೋದನೆಯ ಕಡೆಗೆ ಅಥವಾ ಅದರಿಂದ ದೂರವಿರಬಹುದು. ಆದ್ರಿಂದ ದ್ವಿತೀಯ ಅನುವರ್ತನೆ ಚಲನೆಯು ಎರಡು ವಿಧಗಳಲ್ಲಿ, ಅದು ಎಳೆಯ ಕಾಂಡಗಳು ಬೆಳಕಿನ ಕಡೆಗೆ ಬಾಗುವ ಮೂಲಕ ಪ್ರತಿಕ್ರಿಯಿಸಿದರೆ, ಬೇರುಗಳು ಬೆಳಕಿನಿಂದ ದೂರವಾಗಿ ಬಾಗುವ ಮೂಲಕ ಪ್ರತಿಕ್ರಿಯಿಸುತ್ತೆ. ನೋಡಿ, ಪ್ರಾಣಿಗಳಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣಕ್ಕಾಗಿರುವ ನರ ಮತ್ತು ಹಾರ್ಮೋನ್ಗಳ ಕಾರ್ಯವಿಧಾನಗಳನ್ನ ಹೋಲಿಸಿ ಮತ್ತೆ ಅವುಗಳ ನಡುವಿನ ವ್ಯತ್ಯಾಸಗಳನ್ನ ಪಟ್ಟಿ ಮಾಡಿ ಅಂತ ಇದೆ. ಇಲ್ಲಿ ನರಕೋಶ, ಮಾನವನ ಮೆದುಳು ಮತ್ತೆ ನರಕೋಶ ಬೇರೆ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ, ಸಹಭಾಗಿತ್ವ ಮತ್ತೆ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಹಾರ್ಮೋನ್ಗಳು ಬೇರೆ ರೀತಿಯಾಗಿ ಅವು ಕಾರ್ಯನಿರ್ವಹಿಸುತ್ತೆ. ಇವೆರಡೂ ಕೂಡ ಪ್ರಾಣಿಗಳಲ್ಲಿ ನಿಯಂತ್ರಣ ಮತ್ತೆ ಸಹಭಾಗಿತ್ವಕ್ಕೆ ಸಹಾಯ ಮಾಡುತ್ತೆ. ಬಟ್ ಯಾವ ರೀತಿಯಾಗಿ ಅವು ಕಾರ್ಯವನ್ನ ನಿರ್ವಹಿಸುತ್ತೆ ನೋಡಿ. ನರವ್ಯೂಹವು ಸ್ನಾಯುಗಳೊಂದಿಗೆ ಸಂವಹನ ನಡೆಸುವ ದ್ವಿತೀಯ ವಿಧಾನವಾಗಿದೆ. ಕೇಂದ್ರ ನರವ್ಯೂಹ ಮತ್ತು ದೇಹದ ಇತರ ಭಾಗಗಳ ನಡುವಿನ ಸಂವಹನವನ್ನ ಮಿದುಳಿನಿಂದ ಹೊರಡುವ ಮಿದುಳು ಬಳ್ಳಿ ನರಗಳು ಮತ್ತೆ ಮಿದುಳು ಬಳ್ಳಿಯಿಂದ ಹೊರಡುವಂತಹ ಮಿದುಳು ಬಳ್ಳಿ ನರಗಳನ್ನ ಅದು ಒಳಗೊಂಡ ಪರಿಧಿ ನರವ್ಯೂಹ ಅನುಕೂಲಿಸುತ್ತದೆ. ಇಲ್ಲಿ ನೋಡಿ, ಕೇಂದ್ರ ನರವ್ಯೂಹ ಮಿದುಳು ಮತ್ತೆ ಮಿದುಳು ಬಳ್ಳಿಯನ್ನ ಒಳಗೊಂಡಿದೆ. ಪರಿಧಿ ನರವ್ಯೂಹ ಮಿದುಳಿನಿಂದ ಹೊರಡುವಂತಹ ಕೆಲವೊಂದು ನರಗಳನ್ನ ಹಾಗೆ ಮಿದುಳು ಬಳ್ಳಿಯಿಂದ ಹೊರಡುವಂತಹ ಕೆಲವೊಂದು ನರಗಳನ್ನ ಅದು ಒಳಗೊಂಡಿದೆ. ನೋಡಿ, ಮುಮ್ಮೆದುಳು ಮಿದುಳಿನ ಪ್ರಮುಖ ಆಲೋಚನೆಯ ಭಾಗವಾಗಿದೆ. ಇದು ವಿವಿಧ ಗ್ರಾಹಕ ಜೀವಕೋಶಗಳಿಂದ ಸಂವೇದನಾ ಆವೇಗಗಳನ್ನ ಸ್ವೀಕರಿಸುವ ಪ್ರದೇಶಗಳನ್ನ ಹೊಂದಿದೆ. ಹಾಗೆ ಮಧ್ಯದ ಮಿದುಳು ಮತ್ತು ಹಿಮ್ಮೆದುಳು ಇವು ಅನೈಚ್ಛಿಕ ಕ್ರಿಯೆಗಳನ್ನ ನಿಯಂತ್ರಿಸುತ್ತದೆ. ಇದು ನರವ್ಯೂಹ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಅಂತ. ಕೇಂದ್ರ ನರವ್ಯೂಹ ಹಾಗೆ ಪರಿಧಿ ನರವ್ಯೂಹವನ್ನ ಹೊಂದಿದೆ. ಕೇಂದ್ರ ನರವ್ಯೂಹ ಕೆಲವೊಂದು ನರಗಳನ್ನ ಹೊಂದಿದೆ. ಹಾಗೆ ಮಿದುಳು ಬಳ್ಳಿಯಿಂದ ಹೊರಡುವಂತಹ ಒಂದು ಮಿದುಳು ನರಗಳನ್ನ ಕೂಡ ಅದು ಒಳಗೊಂಡಿದೆ ಅಂತ ಹೇಳ್ಬಹುದು ಅಲ್ವಾ. ಈ ರೀತಿಯಾಗಿ ನರವ್ಯೂಹ ಕಾರ್ಯನಿರ್ವಹಿಸುತ್ತೆ. ನರವ್ಯೂಹ ನಿಯಂತ್ರಣ ಮತ್ತೆ ಸಹಭಾಗಿತ್ವವನ್ನ
ಉಂಟು ಮಾಡುತ್ತೆ. ಹಾಗೆ ಹಾರ್ಮೋನ್ಗಳು ಹಾರ್ಮೋನ್ಗಳು ಒಂದು ಜೀವಿಯ ದೇಹದ ಒಂದು ಭಾಗದಲ್ಲಿ ಉತ್ಪತ್ತಿಯಾಗತ್ತೆ. ಹಾಗೆ ಬಯಸಿದ ಪರಿಣಾಮವನ್ನ ಉಂಟು ಮಾಡ್ಲಿಕ್ಕೆ ಇನ್ನೊಂದು ಭಾಗಕ್ಕೆ ಚಲಿಸುತ್ತೆ. ಎಲ್ಲಿ ಉತ್ಪಾದನೆ ಆಗತ್ತೆ ಅಲ್ಲೂ ಕೂಡ ಕಾರ್ಯವನ್ನ ನಿರ್ವಹಿಸಬಹುದು, ಅಥವಾ ಬೇರೆ ಒಂದು ಭಾಗಕ್ಕೆ ಅವು ಚಲಿಸೋದ್ರ ಮೂಲಕ ತಮ್ಮ ಪರಿಣಾಮವನ್ನ ಉಂಟು ಮಾಡತ್ತೆ. ಉದಾಹರಣೆಗೆ, ಪ್ರಾಣಿಗಳಲ್ಲಿ ಅಡ್ರಿನಲ್ ಗ್ರಂಥಿಗಳಿಂದ ಸ್ರವಿಸಲ್ಪಡುವಂತಹ ಅಡ್ರಿನಲಿನ್ ಹಾರ್ಮೋನ್ ಅನ್ನ ಬಳಸಿಕೊಂಡು ಈ ಕ್ರಿಯೆ ನಡೆಯುತ್ತೆ. ಹಾಗೆ ಹಾರ್ಮೋನ್ ನೇರವಾಗಿ ರಕ್ತಕ್ಕೆ ಸ್ರವಿಕೆಯಾಗುತ್ತದೆ ಮತ್ತು ದೇಹದ ವಿವಿಧ ಭಾಗಗಳಿಗೆ ವಿಸರಣೆಗೊಳ್ಳುತ್ತದೆ. ಗೊತ್ತಾಯ್ತಾ? ಹೃದಯವನ್ನ ಒಳಗೊಂಡಂತೆ ಇದು ನಿರ್ದಿಷ್ಟ ಅಂಗಾಂಶಗಳ ಮೇಲೆ ಅಥವಾ ಗುರಿ ಅಂಗಗಳ ಮೇಲೆ ವರ್ತನೆ ಮಾಡುತ್ತೆ. ಒಂದು ಭಾಗದಲ್ಲಿ ಬಿಡುಗಡೆ ಆಗತ್ತೆ ಅಥವಾ ರಕ್ತಕ್ಕೆ ವಿಸರಣೆ ಆಗೋದ್ರ ಮೂಲಕ ಯಾವ ಭಾಗದಲ್ಲಿ ಅದು ಕಾರ್ಯವನ್ನ ನಿರ್ವಹಿಸಬೇಕೋ ಅಲ್ಲಿ ಆ ಅಂಗಗಳ ಮೇಲೆ ಅದು ವರ್ತನೆಯನ್ನ ಮಾಡುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ. ಒಂದು ಆಧಾರದ ಸುತ್ತ ಬಳ್ಳಿ ಕುಡಿಗಳ ಬೆಳವಣಿಗೆಯನ್ನು ಆಕ್ಸಿನ್ಗಳು ಹೇಗೆ ಉತ್ತೇಜಿಸುತ್ತವೆ? ನೋಡಿ, ಒಂದು ಆಧಾರದ ಸುತ್ತ ಬಳ್ಳಿ ಕುಡಿಗಳ ಬೆಳವಣಿಗೆಯನ್ನು ಆಕ್ಸಿನ್ಗಳು ಹೇಗೆ ಉತ್ತೇಜಿಸುತ್ತವೆ? ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ. ಬೆಳೆಯುತ್ತಿರುವ ಸಸ್ಯಗಳು ಬೆಳಕನ್ನ ಗ್ರಹಿಸಿದಾಗ ಅದರ ಕಾಂಡದ ತುದಿಯಲ್ಲಿ ಆಕ್ಸಿನ್ ಎಂಬ ಹಾರ್ಮೋನ್ ಸಂಶ್ಲೇಷಿಸಲ್ಪಡುತ್ತೆ. ಹಾಗೆ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಯಾವಾಗ ಬೆಳಕು ಸಸ್ಯದ ಕಡೆಯಿಂದ ಪಸರಿಸಲು ಪ್ರಾರಂಭಿಸುತ್ತದೋ ಆಕ್ಸಿನ್ ಕಾಂಡದ ನೆರಳಿನ ಭಾಗದ ಕಡೆಗೆ ವಿಸರಣೆಗೊಳ್ಳುತ್ತದೆ. ಆ ಬಿಡುಗಡೆಯಾಗಿರುವಂತಹ ಆಕ್ಸಿನ್, ತುದಿಯಲ್ಲಿ ಬಿಡುಗಡೆಯಾಗಿರುವಂತಹ ಆಕ್ಸಿನ್ ಅದು ನೆರಳಿನ ಕಡೆಗೆ ವಿಸರಣೆಗೊಳ್ಳುತ್ತೆ. ಆಕ್ಸಿನ್ನ ಸಾಂದ್ರತೆಯು ಬೆಳಕಿನ ದೂರವಿರುವ ಕಾಂಡದ ಭಾಗದಲ್ಲಿರುವ ಜೀವಕೋಶಗಳನ್ನ ಉದ್ದವಾಗಿ ಬೆಳೆಯಲಿಕ್ಕೆ ಅದು ಪ್ರೋತ್ಸಾಹಿಸುತ್ತೆ. ನೋಡಿ, ಇದೊಂದು ಕಾಂಡದ ತುದಿ ಅಂದ್ರೆ ಇಲ್ಲಿ ಆಕ್ಸಿನ್ಗಳು ಬಿಡುಗಡೆಯಾಗಿದೆ. ಬಿಡುಗಡೆಯಾದಂತಹ ಒಂದು ಆಕ್ಸಿನ್ಗಳು ಈ ಒಂದು ಬೇರೆ ಒಂದು ಭಾಗಕ್ಕೆ ಅವು ವಿಸರಣೆಗೊಂಡಾಗ ಏನಾಗತ್ತೆ ಅಂದ್ರೆ ಈ ಒಂದು ಭಾಗ ಬಾಗಿದಂತೆ ಕಾಣುತ್ತೆ ಅಲ್ವಾ? ಈ ಭಾಗದಲ್ಲಿರುವಂತಹ ಒಂದು ಜೀವಕೋಶಗಳು ಉದ್ದವಾಗಿ ಬೆಳಿಲಿಕ್ಕೆ ಅಂದ್ರೆ ಕಾಂಡದ ಉದ್ದವನ್ನ ಹೆಚ್ಚಿಸ್ಲಿಕ್ಕೆ ಈ ಆಕ್ಸಿನ್ಗಳು ಕಾರಣವಾಗಿದೆ. ನೆಕ್ಸ್ಟ್ ನೋಡಿ, ನಾವು ಒಂದು ಅಗರ್ಬತ್ತಿ ಅಥವಾ ಗಂಧದ ಕಡ್ಡಿಯ ವಾಸನೆಯನ್ನ ಹೇಗೆ ಕಂಡುಹಿಡಿಯುತ್ತೇವೆ? ನಾವು ಒಂದು ಅಗರ್ಬತ್ತಿ ಅಥವಾ ಗಂಧದ ಕಡ್ಡಿಯ ವಾಸನೆಯನ್ನ ಹೇಗೆ ಕಂಡುಹಿಡಿಯುತ್ತೇವೆ ಅಂತ ಇದೆ ನೋಡಿ. ನಮ್ಮ ಮೂಗಿನಲ್ಲಿರುವಂತಹ ವಾಸನೆ ಗ್ರಾಹಕ ಕೋಶಗಳ ಸಹಾಯದಿಂದ ನಾವು ಒಂದು ಅಗರ್ಬತ್ತಿ ಅಥವಾ ಗಂಧದ ಕಡ್ಡಿಯ ವಾಸನೆಯನ್ನ ಕಂಡುಹಿಡಿಯುತ್ತೇವೆ. ಉತ್ತರವನ್ನ ನೋಟ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಈ ಒಂದು ಗ್ರಾಹಕ ಕೋಶಗಳು ಕಂಡು ಬರುತ್ತೆ. ಉದಾಹರಣೆಗೆ, ಮೂಗಿನಲ್ಲಿರುವಂತಹ ವಾಸನೆ ಗ್ರಾಹಕ ಕೋಶಗಳಿರಬಹುದು, ನಾಲಗೆಯಲ್ಲಿರುವಂತಹ ರುಚಿ ಗ್ರಾಹಕ ಕೋಶಗಳಿರಬಹುದು, ಕಣ್ಣಿನಲ್ಲಿರುವಂತಹ ಬೆಳಕಿನ ಗ್ರಾಹಕ ಕೋಶಗಳಿರಬಹುದು, ಈ ರೀತಿಯಾಗಿ ಚರ್ಮದಲ್ಲಿರುವಂತಹ ಒಂದು ಗ್ರಾಹಕ ಕೋಶಗಳಿರಬಹುದು. ಈ ಎಲ್ಲಾ ಒಂದು ಗ್ರಾಹಕ ಕೋಶಗಳಿಂದ ಏನಾಗತ್ತೆ, ಅಗರಬತ್ತಿಯ ವಾಸನೆಯನ್ನ ನಾವು ಕಂಡುಹಿಡಿಯುತ್ತೇವೆ. ನೋಡಿ, ನರಕೋಶದ ಕಾರ್ಯವನ್ನ ವಿವರಿಸಿ ಅಂತ ಇದೆ. ನರಕೋಶ ಯಾವ ರೀತಿಯಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ ಅಂತ ನೋಡಿ. ನರಕೋಶ ಡೆಂಡ್ರೈಟ್ಗಳ ತುದಿಯಲ್ಲಿ ಸಂಗ್ರಹಿತವಾದ ಮಾಹಿತಿಯನ್ನ ಒಂದು ರಾಸಾಯನಿಕ ಕ್ರಿಯೆಯನ್ನ ಉಂಟು ಮಾಡುತ್ತೆ. ನರಕೋಶದ ಡೆಂಡ್ರೈಟ್ಗಳು ನೋಡಿ ಈ ರೀತಿಯಾಗಿದ್ರೆ ಇದನ್ನ ಡೆಂಡ್ರೈಟ್ಗಳು ಅಂತ ಕರಿತೇವೆ ಅಲ್ವಾ? ಈ ನರಕೋಶದ ಡೆಂಡ್ರೈಟ್ಗಳು ಏನ್ ಮಾಡುತ್ತೆ, ಒಂದು ಸಂಗ್ರಹಿತವಾದ ಒಂದು ಮಾಹಿತಿಯನ್ನ ಅವು ರಾಸಾಯನಿಕ ಕ್ರಿಯೆ ಉಂಟು ಮಾಡ್ಲಿಕ್ಕೆ ಅದನ್ನ ಬಳಸುತ್ತೆ ಅಲ್ವಾ? ಇದು ಒಂದು ವಿದ್ಯುತ್ ಆವೇಗವನ್ನ ಸೃಷ್ಟಿಸುತ್ತದೆ. ಮತ್ತೆ ಆವೇಗವು ಡೆಂಡ್ರೈಟ್ಗಳಿಂದ ಕೋಶಕಾಯಕ್ಕೆ ಪ್ರವೇಶಿಸುತ್ತದೆ. ಇದು ಕೋಶಕಾಯದಿಂದ ಏನಾಗತ್ತೆ, ಅದು ಆಕ್ಸಾನ್ ಅನ್ನ ಪ್ರವೇಶ ಮಾಡುತ್ತೆ. ಆಕ್ಸಾನ್ ಅನ್ನ ಪ್ರವೇಶಿಸುತ್ತೆ. ನಂತರ ಅದು ನರ ತುದಿಯಲ್ಲಿ ಈ ರೀತಿಯಾಗಿ
ವಿದ್ಯುತ್ ಆವೇಗಗಳು ಕೆಲವು ರಾಸಾಯನಿಕಗಳನ್ನ ಬಿಡುಗಡೆ ಮಾಡುತ್ತೆ. ಈ ಒಂದು ವಿದ್ಯುತ್ ಆವೇಗ ರಾಸಾಯನಿಕಗಳನ್ನ ಬಿಡುಗಡೆ ಮಾಡುತ್ತೆ. ಹಾಗೆ ಈ ಒಂದು ರಾಸಾಯನಿಕಗಳು ಏನ್ ಮಾಡುತ್ತೆ, ಅವು ಸಂಸರ್ಗವನ್ನ ದಾಟುತ್ತೆ. ಅಂದ್ರೆ ಇನ್ನೊಂದು ನರಕೋಶ ಇಲ್ಲಿರುತ್ತೆ ಅಲ್ವಾ, ಈ ಒಂದು ನರಕೋಶ ಏನ್ ಮಾಡುತ್ತೆ, ಸಂಸರ್ಗವನ್ನ ದಾಟುತ್ತದೆ. ಮತ್ತೆ ಮುಂದಿನ ನರಕೋಶದ ಡೆಂಡ್ರೈಟ್ಗಳಲ್ಲಿ ಇದೇ ರೀತಿಯ ವಿದ್ಯುತ್ ಆವೇಗವನ್ನ ಪ್ರಾರಂಭಿಸುತ್ತದೆ. ನಂತರ ಇವು ಏನಾಗುತ್ತೆ, ಮತ್ತೆ ಆ ಡೆಂಡ್ರೈಟ್ಗಳನ್ನ ತಲುಪುತ್ತೆ, ಕೋಶಕಾಯವನ್ನ ತಲುಪುತ್ತೆ, ಹಾಗೆ ಆಕ್ಸಾನ್ ನ ಮೂಲಕ ನರತುದಿಯನ್ನ ತಲುಪುತ್ತೆ. ಈ ರೀತಿಯಾಗಿ ಒಂದು ನರಕೋಶ ಕಾರ್ಯವನ್ನ ನಿರ್ವಹಿಸುತ್ತೆ. ನೋಡಿ, ಆನ್ಸರ್ ಅನ್ನ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕೆಳಗಿನ ಸಸ್ಯ ಹಾರ್ಮೋನ್ಗಳ ಕಾರ್ಯವನ್ನ ತಿಳಿಸಿ. ನೋಡಿ, ಈಗ ನಾವು ಸಾಲ್ವ್ ಮಾಡ್ತಿರೋ ಕ್ವಶನ್ಸ್ ಅನ್ನ ಆಲ್ಮೋಸ್ಟ್ ಎಲ್ಲಾ ಕ್ವಶನ್ಸ್ ಕೂಡ ರಿಪೀಟ್ ಆಗಿರುವಂತ ಕ್ವಶನ್, ಬೇರೆ 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 ಕ್ವಶನ್ ಪೇಪರ್ಗಳಲ್ಲಿ ರಿಪೀಟ್ ಆಗಿ ಕೇಳಿರುವಂತ ಕ್ವಶನ್ಸ್, ಗೊತ್ತಾಯ್ತಾ? ನೋಡಿ, ವೆರಿ ಇಂಪಾರ್ಟೆಂಟ್ ಇದೆ, ನೀವು ನೋಟ್ ಮಾಡ್ಕೊಂಡು ಓದ್ಕೊಳ್ಳಿ. ಈ ಕೆಳಗಿನ ಸಸ್ಯ ಹಾರ್ಮೋನ್ಗಳ ಕಾರ್ಯವನ್ನ ತಿಳಿಸಿ. ಆಕ್ಸಿನ್, ಸೈಟೋಕೈನಿನ್. ಆಕ್ಸಿನ್ ನ ಕಾರ್ಯ ಏನು? ಸೈಟೋಕೈನಿನ್. ಹಾಗೆ ನೀವು ಜಿಬ್ಬರ್ಲಿನ್ ಮತ್ತೆ ಅಬ್ಸಿಸಿಕ್ ಆಮ್ಲದ ಕಾರ್ಯವನ್ನು ಕೂಡ ಓದ್ಕೊಳ್ಬೇಕು. ಅಬ್ಸಿಸಿಕ್ ಆಮ್ಲದ ಕಾರ್ಯವನ್ನು ಕೂಡ ನೀವು ಓದ್ಕೊಳ್ಬೇಕು. ಇಲ್ಲಿ ನಾನು ಆಕ್ಸಿನ್ ಮತ್ತೆ ಸೈಟೋಕೈನಿನ್ ಎರಡನ್ನೇ ಕೊಟ್ಟಿದ್ದೇನೆ, ಉಳಿದಿರೋ ಎರಡನ್ನ ನೀವು ಓದ್ಕೊಳ್ಬೇಕು. ನೋಡಿ, ಬೆಳೆಯುತ್ತಿರುವ ಸಸ್ಯಗಳು ಬೆಳಕನ್ನ ಗ್ರಹಿಸಿದಾಗ, ನೋಡಿ ಇದೊಂದು ಕಾಂಡದ ತುದಿ ಅಂತ ಅನ್ಕೊಳ್ಳಿ, ಈ ಬೆಳೆಯುತ್ತಿರುವ ಭಾಗ, ಈ ಭಾಗ ಬೆಳಕನ್ನ ಗ್ರಹಿಸಿದಾಗ ಏನಾಗತ್ತೆ, ಇಲ್ಲಿ ಕಾಂಡದ ತುದಿಯಲ್ಲಿ ಆಕ್ಸಿನ್ ಎಂಬ ಹಾರ್ಮೋನ್ ಸಂಶ್ಲೇಷಿಸಲ್ಪಟ್ಟು ಜೀವಕೋಶಗಳು ಉದ್ದವಾಗಿ ಬೆಳಿಲಿಕ್ಕೆ ಸಹಾಯ ಮಾಡುತ್ತೆ. ಯಾವಾಗ ಬೆಳಕು ಸಸ್ಯದ ಒಂದು ಕಡೆಯಿಂದ ಪಸರಿಸಲು ಪ್ರಾರಂಭಿಸುತ್ತದೆಯೋ, ಯಾವಾಗ ಬೆಳಕು ಈ ಒಂದು ಪಸರಿಸಲಿಕ್ಕೆ ಪ್ರಾರಂಭವಾಗುತ್ತೋ, ಈ ಆಕ್ಸಿನ್ ಏನಾಗತ್ತೆ, ಅದು ನೆರಳಿನ ಭಾಗದ ಕಡೆಗೆ, ಈ ಒಂದು ಭಾಗದಲ್ಲಿ ನೆರಳಿದೆ ಅಂದ್ರೆ ಈ ಆಕ್ಸಿನ್ ನೆರಳಿನ ಭಾಗದ ಕಡೆಗೆ ಇದೇನಾಗತ್ತೆ, ಅದು ವಿಸರಣೆಗೊಳ್ಳುತ್ತೆ. ನೆರಳಿನ ಭಾಗದ ಕಡೆಗೆ ಅದು ವಿಸರಣೆಗೊಂಡಾಗ ಈ ಭಾಗದಲ್ಲಿರುವಂತಹ ಒಂದು ಜೀವಕೋಶಗಳು ಉದ್ದವಾಗಿ ಬೆಳಿಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಅವು ಬಾಗಿದಂತೆ ಕಾಣುತ್ತೆ. ನೋಡಿ, ಈಗ ಈ ರೀತಿಯಾಗಿ ಕಾಣಿಸುತ್ತೆ. ಇಲ್ಲಿರುವಂತಹ ಜೀವಕೋಶಗಳು ಉದ್ದವಾಗಿ ಬೆಳೀತಾ ಇದೆ, ಕಾರಣ ಆಕ್ಸಿನ್ ಬಿಡುಗಡೆಯಾಗಿರುವಂಥದ್ದು. ಹಾಗೆ ಇಲ್ಲಿ ಕಾಂಡದ ಭಾಗ ಉದ್ದವಾಗಿ ಬೆಳೆಯುವಂತೆ ಈ ಒಂದು ಆಕ್ಸಿನ್ ಪ್ರಚೋದಿಸುತ್ತದೆ. ಹಾಗಾದ್ರೆ ನೋಡಿ, ಸೈಟೋಕೈನಿನ್ ನ ಕಾರ್ಯ ಏನು? ಸೈಟೋಕೈನಿನ್ಗಳು ಕೋಶ ವಿಭಜನೆಯನ್ನ ಉತ್ತೇಜಿಸುತ್ತೆ. ಅಂದ್ರೆ ಕೋಶ ವಿಭಜನೆಯಾಗಿ ಆ ಒಂದು ಸಸ್ಯದ ಬೆಳವಣಿಗೆ ಆಗ್ಬೇಕು ಅಲ್ವಾ, ಆ ಕೋಶ ವಿಭಜನೆಯಾಗಿ ಸಸ್ಯದ ಬೆಳವಣಿಗೆ ಆಗ್ಲಿಕ್ಕೆ ಈ ಒಂದು ಆ ಸೈಟೋಕೈನಿನ್ಗಳು ಸಹಾಯ ಮಾಡುತ್ತೆ. ಹಾಗೆ ಇದು ಸಾಮಾನ್ಯವಾಗಿ ಎಲ್ಲಿ ಕಂಡು ಬರುತ್ತೆ, ಸೈಟೋಕೈನಿನ್ ಎಲ್ಲಿ ಕಂಡು ಬರುತ್ತೆ ಅಂತಾನು ಕೂಡ ಕ್ವಶನ್ ಅನ್ನ ಕೇಳ್ತಾರೆ. ಹಣ್ಣು ಮತ್ತು ಬೀಜಗಳಂತಹ ತೀವ್ರ ಕೋಶ ವಿಭಜನೆಗೆ ಒಳಪಡುವ ಪ್ರದೇಶಗಳಲ್ಲಿ ಅತಿ ಹೆಚ್ಚಿನ ಸಾಂದ್ರತೆಯಲ್ಲಿ ಇದು ಕಂಡುಬರುತ್ತದೆ. ಹಾಗೆ ಜಿಬ್ಬರ್ಲಿನ್ಗಳು ಕೂಡ ಏನ್ ಮಾಡುತ್ತೆ, ಸಸ್ಯದ ಬೆಳವಣಿಗೆಗೆ ಸಹಾಯ ಮಾಡಿದ್ರೆ ಅಬ್ಸಿಸಿಕ್ ಆಮ್ಲ ಸಸ್ಯದ ಬೆಳವಣಿಗೆಯನ್ನ ಕುಂಠಿತಗೊಳಿಸುತ್ತೆ. ಇಲ್ಲಿ ನಿಮ್ಗೆ ಗೊತ್ತಿದೆ, ಸಸ್ಯದ ಬೆಳವಣಿಗೆಗೆ ಸಹಾಯ ಮಾಡುವಂತಹ ಹಾರ್ಮೋನ್ಗಳು ಯಾವುದು? ಆಕ್ಸಿನ್, ಜಿಬ್ಬರ್ಲಿನ್ ಮತ್ತೆ ಸೈಟೋಕೈನಿನ್. ಬೆಳವಣಿಗೆಯನ್ನ ಪ್ರತಿಬಂಧಿಸುವಂತ ಹಾರ್ಮೋನ್ ಯಾವುದು? ಅಬ್ಸಿಸಿಕ್ ಆಮ್ಲ. ನೆಕ್ಸ್ಟ್ ಕ್ವಶನ್ ನೋಡಿ. ಹೆದರಿಕೆಯಿಂದಾಗಿ ಒಬ್ಬ ವ್ಯಕ್ತಿಯ ಮುಖವು ಬಿಳಿಚಿಕೊಂಡಿದೆ ಮತ್ತು ಅವನ ಉಸಿರಾಟದ ಗತಿ ಹೆಚ್ಚಾಗಿದೆ. ಈ ವ್ಯಕ್ತಿಯು ಈ ಪರಿಸ್ಥಿತಿಯನ್ನ ಎದುರಿಸಲು ಸಿದ್ಧವಾಗುವಂತೆ ಮಾಡುವ ಪ್ರಕ್ರಿಯೆಯನ್ನ ವಿಶ್ಲೇಷಿಸಿ ಅಂತ ಇದೆ. ನಮ್ಮ ದೇಹ ತುಂಬಾ ಹೆದರಿಕೊಂಡಾಗ ಏನಾಗುತ್ತೆ, ನಮ್ಮ ದೇಹವನ್ನ ಆ ಒಂದು ಸಂದರ್ಭವನ್ನ ಎದುರಿಸ್ಲಿಕ್ಕೆ ನಮ್ಮ ದೇಹದಲ್ಲಿ ಹಾರ್ಮೋನು ಬಿಡುಗಡೆ ಆಗತ್ತೆ ಅಲ್ವಾ, ಅದನ್ನ ನಾವು ಅಡ್ರಿನಲಿನ್ ಹಾರ್ಮೋನು ಅಂತ ಹೇಳ್ತೇವೆ. ಈ ಒಂದು ಸಂದರ್ಭಕ್ಕೆ ಅಡ್ರಿನಲಿನ್ ಹಾರ್ಮೋನು ಯಾವ ರೀತಿಯಾಗಿ ನಮ್ಮ ದೇಹವನ್ನ ಸಿದ್ಧಗೊಳಿಸುತ್ತೆ ಅಲ್ವಾ, ಯಾವ ರೀತಿಯಾಗಿ ಸಿದ್ಧಗೊಳಿಸುತ್ತೆ ನೋಡಿ. ಅಡ್ರಿನಲಿನ್ ನೇರವಾಗಿ ರಕ್ತಕ್ಕೆ ಸ್ರವಿಕೆಯಾಗತ್ತೆ ಮತ್ತೆ
ಬೇರೆ ಬೇರೆ ಭಾಗಗಳಿಗೆ ವಿಸರಣೆಗೊಳ್ಳುತ್ತೆ. ಇದು ಹೃದಯವನ್ನ ಒಳಗೊಂಡಂತೆ ನಿರ್ದಿಷ್ಟ ಅಂಗಾಂಶಗಳ ಮೇಲೆ ಅಥವಾ ಗುರಿ ಅಂಗಗಳ ಮೇಲೆ ಅದು ವರ್ತನೆ ಮಾಡುತ್ತೆ. ಇದರ ಪರಿಣಾಮವಾಗಿ ಅಡ್ರಿನಲ್ನ ಪರಿಣಾಮವಾಗಿ ಏನಾಗುತ್ತೆ, ಹೃದಯದ ಬಡಿತ ಹೆಚ್ಚಾಗತ್ತೆ. ಹೃದಯದ ಬಡಿತ ಹೆಚ್ಚಾದಾಗ ಏನಾಗ್ತಾ ಇದೆ, ನಮ್ಮ ಸ್ನಾಯುಗಳಿಗೆ ಹೆಚ್ಚಿನ ಆಕ್ಸಿಜನ್ ಪೂರೈಕೆ ಆಗುತ್ತೆ ಅಲ್ವಾ. ಹೃದಯದ ಬಡಿತ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಏನರ್ಥ, ನೀವು ಕಲ್ತಿದ್ದೀರಾ. ಅಲ್ಲಿ ಏನಾಗ್ತಾ ಇದೆ, ನಮ್ಮ ಸ್ನಾಯುಗಳಿಗೆ ಹೆಚ್ಚಿನ ಪ್ರಮಾಣದ ಆಕ್ಸಿಜನ್ ಪೂರೈಕೆ ಆಗ್ತಾ ಇದೆ. ಹಾಗೆ ಆಕ್ಸಿಜನ್ ಹೆಚ್ಚಿಗೆಯಾಗಿ ಪೂರೈಕೆ ಆಗ್ಬೇಕು ಅಂದ್ರೆ ಉಸಿರಾಟದ ಗತಿ ಕೂಡ ಹೆಚ್ಚಾಗತ್ತೆ ಅಲ್ವಾ. ಉಸಿರಾಟ ವೇಗವಾಗಿ ಉಸಿರಾಟ ಆಗತ್ತೆ, ಹೃದಯದ ಬಡಿತ ಜಾಸ್ತಿ ಆಗತ್ತೆ. ಇವೆಲ್ಲಕ್ಕೆ ಕಾರಣ ಏನು, ಅಡ್ರಿನಲಿನ್ ಹಾರ್ಮೋನು ಅಲ್ವಾ. ಹಾಗೆ ಆ ಇಲ್ಲಿ ನೋಡಿ, ಜೀರ್ಣಾಂಗ ವ್ಯೂಹ ಮತ್ತೆ ಚರ್ಮದಲ್ಲಿನ ಸಣ್ಣ ಅಪಧಮನಿಗಳ ಸುತ್ತ ಇರುವ ಸ್ನಾಯುಗಳ ಸಂಕುಚನೆಯಾಗತ್ತೆ. ಮತ್ತೆ ಈ ಅಂಗಗಳಿಗೆ ಹರಿಯುವಂತ ರಕ್ತ ಕಡಿಮೆ ಆಗತ್ತೆ. ಇವೆಲ್ಲವೂ ಎಲ್ಲಿಗೆ ಪೂರೈಕೆ ಆಗತ್ತೆ, ನಮ್ಮ ಸ್ನಾಯುಗಳಿಗೆ. ನಮ್ಮ ಸ್ನಾಯುಗಳಿಗೆ ಹೆಚ್ಚಿನ ಶಕ್ತಿ ಬೇಕು ಆ ಒಂದು ಸಂದರ್ಭವನ್ನ ಎದುರಿಸ್ಲಿಕ್ಕೆ. ಒಂದು ಹೋರಾಡಬೇಕು ಅಥವಾ ಅಲ್ಲಿಂದ ತಪ್ಪಿಸಿಕೊಳ್ಬೇಕು, ಓಡ್ಬೇಕು ಅಲ್ವಾ. ಈ ಒಂದು ಪರಿಸ್ಥಿತಿಯನ್ನ ಎದುರಿಸ್ಲಿಕ್ಕೆ ನಮ್ಮ ಸ್ನಾಯುಗಳಿಗೆ ರಕ್ತದ ಹರಿಯುವಿಕೆ ಹೆಚ್ಚಾಗತ್ತೆ. ಹಾಗೆ ಈ ಎಲ್ಲಾ ಪ್ರಕ್ರಿಯೆಗಳು ಈ ಎಲ್ಲಾ ಪ್ರಕ್ರಿಯೆ ಏನಾಗತ್ತೆ, ಒಂದು ಪ್ರಾಣಿಯು ಅಥವಾ ಒಂದು ಜೀವಿಯು ಆ ಕೆಲವೊಂದು ಸಂದರ್ಭಗಳನ್ನ, ಅಂದ್ರೆ ಹೆದರಿಕೆ ಆಗಿರುವಂತ ಸಂದರ್ಭ ಇರ್ಬೋದು, ಈ ರೀತಿಯಾದಂತಹ ಸಂದರ್ಭಗಳನ್ನ ಎದುರಿಸ್ಲಿಕ್ಕೆ ಅವು ಸಹಾಯ ಮಾಡುತ್ತೆ. ನೋಡಿ, ನ್ಯೂರಾನ್ನ ರಚನೆಯನ್ನ ತೋರಿಸುವ ಚಿತ್ರವನ್ನ ಬರೆದು ಈ ಕೆಳಗಿನ ಭಾಗಗಳನ್ನ ಗುರುತಿಸಿ ಅಂತ ಇದೆ. ಕೋಶ ಕೇಂದ್ರ, ಡೆಂಡ್ರೈಟ್. ನೀವು ನ್ಯೂರಾನ್ನ ಚಿತ್ರವನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಇದನ್ನ 2 ಅಂಕಕ್ಕೆ ಅಥವಾ 3 ಅಂಕಕ್ಕೆ ಕೇಳ್ಬಹುದು. ನ್ಯೂರಾನ್ನ ಕಾರ್ಯವನ್ನ ವಿವರಿಸಿ, ಭಾಗಗಳನ್ನ ಗುರುತಿಸಿ, ಈ ರೀತಿಯಾಗೂ ಕೂಡ ಪ್ರಶ್ನೆಯನ್ನ ಕೇಳ್ತಾರೆ. ನೋಡಿ ಈ ರೀತಿಯಾಗಿ ಚಿತ್ರವನ್ನ ನೀಟಾಗಿ ಬಿಡಿಸ್ಬೇಕು. ಹಾಗೆ ನ್ಯೂಕ್ಲಿಯಸ್, ಕೋಶಕಾಯ, ಡೆಂಡ್ರೈಟ್ಗಳಿರ್ಬೋದು, ಹಾಗೆ ಆಕ್ಸಾನ್ ಇರ್ಬೋದು, ನರತುದಿ, ಈ ಎಲ್ಲ ಭಾಗಗಳನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ನೋಡಿ, ನಡಿಗೆ ಮತ್ತು ಪರಾವರ್ತಿತ ಪ್ರತಿಕ್ರಿಯೆ ಇವುಗಳ ನಡುವಿನ ವ್ಯತ್ಯಾಸವೇನು? ಇಲ್ಲಿ ನಡಿಗೆ ಅನ್ನುವಂಥದ್ದು ಐಚ್ಛಿಕ ಕ್ರಿಯೆ. ಹಾಗೆ ಇದು ನಮ್ಮ ಮೆದುಳಿನಿಂದ ನಿಯಂತ್ರಿಸಲ್ಪಡುತ್ತೆ ಅಲ್ವಾ. ಇದು ನಮ್ಮ ಮಿದುಳಿನಿಂದ ನಿಯಂತ್ರಿಸಲ್ಪಡುವಂತಹ ಒಂದು ಕ್ರಿಯೆ. ಪರಾವರ್ತಿತ ಕ್ರಿಯೆ ಇಲ್ಲನ್ನ ನಾವು 2 ಅಂಕಕ್ಕೆ ಕೇಳಿದ್ರೆ ನಾವೇನ್ ಬರಿಬಹುದು, ಪರಾವರ್ತಿತ ಕ್ರಿಯೆ ಮಿದುಳು ಬಳ್ಳಿಯಿಂದ ನಿಯಂತ್ರಿಸುವಂತಹ ಒಂದು ಕ್ರಿಯೆ. ನೋಡಿ, ನಡಿಗೆ ಮಿದುಳಿನಿಂದ ನಿಯಂತ್ರಿಸಲ್ಪಡುತ್ತದೆ, ಪರಾವರ್ತಿತ ಕ್ರಿಯೆ ಮಿದುಳು ಬಳ್ಳಿಯಿಂದ ನಿಯಂತ್ರಿಸಲ್ಪಡುತ್ತೆ ಅಲ್ವಾ. ನೆಕ್ಸ್ಟ್ ಕ್ವಶನ್ ನೋಡಿ, ಮುಟ್ಟಿದರೆ ಮುನಿ ಎಂಬ ಸಸ್ಯದ ಎಲೆಗಳ ಚಲನೆಯು ಬೆಳಕಿನ ಕಡೆಗೆ ಚಲಿಸುವ ಕಾಂಡದ ಚಲನೆಗಿಂತ ಹೇಗೆ ಭಿನ್ನವಾಗಿದೆ? ನೋಡಿ, ಕಾಂಡದ ಬೆಳವಣಿಗೆ ಏನಾಗ್ತಾ ಇದೆ, ಕಾಂಡ ಬೆಳವಣಿಗೆ ಆಗ್ತಾ ಇದೆ ಬೆಳಕಿನ ಕಡೆಗೆ ಅಲ್ವಾ. ಬೆಳಕಿನ ಕಡೆಗೆ ಕಾಂಡದ ಚಲನೆ ಆಗ್ತಾ ಇದೆ. ನೋಡಿ, ಇಲ್ಲಿ ಕಾಂಡದ ಚಲನೆ ಅಂತ ತೆಗೆದುಕೊಳ್ಳೋಣ. ಬೆಳಕಿನ ಕಡೆಗೆ ಕಾಂಡದ ಚಲನೆ ಆಗ್ತಾ ಇದೆ. ಇದು ಬೆಳವಣಿಗೆಯನ್ನ ಒಳಗೊಂಡಿರುವಂತಹ ಒಂದು ಚಲನೆ ಅಲ್ವಾ. ಈ ಒಂದು ಚಲನೆ ಬೆಳವಣಿಗೆಯನ್ನ ಒಳಗೊಂಡಿರುವಂತಹ ಒಂದು ಚಲನೆ. ಆದ್ರೆ ನಾವು ಮುಟ್ಟಿದ ತಕ್ಷಣ ಎಲೆಗಳು ಮುದುಡಿಕೊಳ್ಳುವಂಥದ್ದು ಬೆಳವಣಿಗೆಯನ್ನ ಒಳಗೊಂಡಿಲ್ಲ. ಬೆಳವಣಿಗೆಯನ್ನ ಒಳಗೊಂಡಿರದೇ ಇರುವಂತಹ ಒಂದು ಕ್ರಿಯೆ ಅಂತ ಹೇಳ್ಬಹುದು. ನೋಡಿ, ಮುಟ್ಟಿದರೆ ಮುನಿ ಸಸ್ಯದಲ್ಲಿ ಉಂಟಾಗುವ ಚಲನೆ, ಈ ಚಲನೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯಾಗಿದೆ ಹಾಗೂ ಇದು ಬೆಳವಣಿಗೆಯನ್ನ ಒಳಗೊಂಡಿಲ್ಲ ಅಂತ ಬರ್ಕೊಳ್ಳಿ. ಇನ್ನೊಂದು ಪಾಯಿಂಟ್ ಅನ್ನ, ಇದು ಬೆಳವಣಿಗೆಯನ್ನ ಒಳಗೊಂಡಿಲ್ಲ. ಮುಟ್ಟಿದ್ದರ ಮುನಿ ಸಸ್ಯದಲ್ಲಿ ಉಂಟಾಗುವಂತಹ ಒಂದು ಚಲನೆ, ಅದು ಬೆಳವಣಿಗೆಯನ್ನ ಒಳಗೊಂಡಿಲ್ಲ. ಹಾಗೆ ನಮ್ಮ ಕಾಲುಗಳ ಚಲನೆ, ಈ ಚಲನೆ ನಮ್ಮ ಸ್ವ ಇಚ್ಛೆಯಿಂದ ನಡೆಯುವಂತಹ ಚಲನೆ ಅಲ್ವಾ. ಇಲ್ಲಿ ಇನ್ನೊಂದೇನ್ ಕೇಳಿದ್ದಾರೆ ನೋಡಿ, ಮುಟ್ಟಿದರೆ ಮುನಿ ಸಸ್ಯದಲ್ಲಿ ಉಂಟಾಗುವ ಚಲನೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯಾಗಿದೆ, ಇದು ಬೆಳವಣಿಗೆಯನ್ನ ಒಳಗೊಂಡಿದೆ. ಆದ್ರೆ ಬೆಳಕಿನ
ಕಡೆಗೆ ಇದನ್ನ ಬರ್ಕೊಳ್ಬೇಡಿ. ಬೆಳಕಿನ ಕಡೆಗೆ ಕಾಂಡದ ಬೆಳವಣಿಗೆ, ಅದು ಬೆಳವಣಿಗೆಯನ್ನ ಒಳಗೊಂಡಿರುವಂತಹ ಒಂದು ಚಲನೆ. ನೋಡಿ, ಅಡ್ರಿನಲಿನ್ ರಕ್ತಕ್ಕೆ ಸ್ರವಿಕೆಯಾದಾಗ ನಮ್ಮ ದೇಹ ಹೇಗೆ ಪ್ರತಿಕ್ರಿಯಿಸುತ್ತದೆ? ನಮ್ಮ ದೇಹದಲ್ಲಿ ಅಡ್ರಿನಲಿನ್ ಬಿಡುಗಡೆಯಾಗಿದೆ ಅಂದ್ರೆ ಒಂದು ತುರ್ತು ಸಂದರ್ಭವನ್ನ ಎದುರಿಸುವಂತಹ ಒಂದು ಸಂದರ್ಭದಲ್ಲಿ ಅದು ಬಿಡುಗಡೆ ಅಲ್ವಾ? ನಮ್ಮ ದೇಹವನ್ನ ಆ ಒಂದು ಸಂದರ್ಭವನ್ನ ಅಣಿಗೊಳಿಸ್ಲಿಕ್ಕೆ ಅದು ಬಿಡುಗಡೆಯಾಗ್ತಾ ಇದೆ. ನೋಡಿ, ಇದರ ಪರಿಣಾಮವಾಗಿ ಹೃದಯದ ಬಡಿತ ವೇಗವಾಗತ್ತೆ, ಹಾಗೆ ನಮ್ಮ ಸ್ನಾಯುಗಳಿಗೆ ಹೆಚ್ಚಿನ ಆಕ್ಸಿಜನ್ ಪೂರೈಕೆಯಾಗುತ್ತದೆ. ಆ ಯಾವ ರೀತಿಯಾಗಿ ನಮ್ಮ ದೇಹವನ್ನ ಅದು ಆಮ್, ಈ ಒಂದು ತುರ್ತು ಪರಿಸ್ಥಿತಿಯನ್ನ ಎದುರಿಸ್ಲಿಕ್ಕೆ ರೆಡಿ ಮಾಡುತ್ತೆ ನೋಡಿ. ಹೃದಯದ ಬಡಿತ ಹೆಚ್ಚಾಗತ್ತೆ, ಹಾಗೆ ನಮ್ಮ ಉಸಿರಾಟದ ಗತಿ ಹೆಚ್ಚಾಗತ್ತೆ ಅಲ್ವಾ? ಇದರ ಪರಿಣಾಮವಾಗಿ ಆಕ್ಸಿಜನ್ ಪೂರೈಕೆ ಆಗುತ್ತದೆ. ನೋಡಿ, ಅನೈಚ್ಛಿಕ ಕ್ರಿಯೆಗಳು ಪರಾವರ್ತಿತ ಕ್ರಿಯೆಗಳು ಪರಸ್ಪರ ಹೇಗೆ ಭಿನ್ನವಾಗಿದೆ? ಅನೈಚ್ಛಿಕ ಕ್ರಿಯೆಗಳೇನಾಗತ್ತೆ? ನಮ್ಮ ಇಚ್ಛೆಗೆ ಅನುಗುಣವಾಗಿ ನಡೆಯುವಂತ ಕ್ರಿಯೆಗಳಲ್ಲ ಅಲ್ವಾ? ಇದು ಹಿಮ್ಮೆದುಳು ಅಥವಾ ಮಧ್ಯದ ಮೆದುಳಿನಿಂದ ಹಿಮ್ಮೆದುಳು ಅಥವಾ ಮಧ್ಯದ ಮೆದುಳಿನಿಂದ ಈ ಒಂದು ಕ್ರಿಯೆಗಳು ನಿಯಂತ್ರಿಸಲ್ಪಡತ್ತೆ. ಹಾಗೆ ಪರಾವರ್ತಿತ ಕ್ರಿಯೆಗಳೇನಾಗತ್ತೆ? ಮಿದುಳು ಬಳ್ಳಿಯಿಂದ ನಿಯಂತ್ರಿಸಲ್ಪಡತ್ತೆ. ಇದು ಅತ್ಯಂತ ವೇಗವಾಗಿ ಪ್ರತಿಕ್ರಿಯೆಯನ್ನ ನೀಡಲಿಕ್ಕೆ ಸಹಾಯವಾಗಿದೆ. ಅನೈಚ್ಛಿಕ ಕ್ರಿಯೆಗಳು ಮಿದುಳು ಅಥವಾ ಮಧ್ಯದ ಮಿದುಳು ಅತ್ಯಂತ ವೇಗವಾಗಿ ಅಷ್ಟೊಂದು ವೇಗವಾಗಿ ಪ್ರತಿಕ್ರಿಯೆಯನ್ನ ನೀಡೋದಿಲ್ಲ. ನಮ್ಮ ದೇಹದಲ್ಲಿ ಗ್ರಾಹಕಗಳ ಕಾರ್ಯವೇನು? ನಾನು ಆಲ್ರೆಡಿ ಹೇಳ್ದೆ ಅಲ್ವಾ, ನಮ್ಮ ದೇಹದ ಬೇರೆ ಬೇರೆ ಭಾಗಗಳಲ್ಲಿ, ಚರ್ಮದಲ್ಲಿ ಇರಬಹುದು, ಕಣ್ಣಿನಲ್ಲಿ, ಹಾಗೆ ನಮ್ಮ ನಾಲಿಗೆಯಲ್ಲಿರಬಹುದು, ನಮ್ಮ ಮೂಗಿನಲ್ಲಿರಬಹುದು, ಗ್ರಾಹಕ ಕೋಶಗಳು ಕಂಡು ಬರುತ್ತೆ. ಈ ಗ್ರಾಹಕ ಕೋಶಗಳ ಕಾರ್ಯ ಏನು ಅಲ್ವಾ? ನಮ್ಮ ಪರಿಸರದಿಂದ ಬರುವ ಎಲ್ಲಾ ಮಾಹಿತಿಗಳನ್ನ ಕೆಲವು ನರಕೋಶಗಳ ವಿಶಿಷ್ಟ ತುದಿಗಳು ಪತ್ತೆ ಹಚ್ಚುತ್ತವೆ. ಈ ಗ್ರಾಹಕಗಳು ಸಾಮಾನ್ಯವಾಗಿ ಒಳಕಿವಿ, ಮೂಗು, ನಾಲಿಗೆ ಮುಂತಾದ ನಮ್ಮ ಜ್ಞಾನೇಂದ್ರಿಯಗಳಲ್ಲಿ ಕಂಡುಬರುತ್ತದೆ. ಹಾಗೆ ರುಚಿ ಗ್ರಾಹಕಗಳು ಕೋಶಗಳು ರುಚಿಯನ್ನ ಪತ್ತೆ ಮಾಡುತ್ತವೆ, ಹಾಗೆ ವಾಸನೆ ಗ್ರಾಹಕಗಳು ವಾಸನೆಯನ್ನ ಪತ್ತೆ ಮಾಡುತ್ತವೆ. ಅಂದ್ರೆ ಈ ನಮ್ಮ ಪರಿಸರದಿಂದ ಬರುವಂತ ಮಾಹಿತಿಗಳನ್ನ ಈ ಒಂದು ನರತುದಿಗಳು ಪತ್ತೆ ಹಚ್ಚುತ್ತೆ. ಹಾಗೆ ಇವು ಯಾವ ಯಾವ ಭಾಗದಲ್ಲಿ ಕಂಡು ಬರುತ್ತೆ, ಹಾಗೆ ಅವು ಆ ಒಂದು ಮಾಹಿತಿಯನ್ನ ನಮ್ಮ ಮುಮ್ಮೆದುಳಿಗೆ ಅವು ತೆಗೆದುಕೊಂಡು ಹೋಗುತ್ತೆ. ನೋಡಿ, ಕೆಲವು ಮಧುಮೇಹ ರೋಗಿಗಳಿಗೆ ಇನ್ಸುಲಿನ್ ಚುಚ್ಚುಮದ್ದನ್ನ ನೀಡುವ ಮೂಲಕ ಚಿಕಿತ್ಸೆ ನೀಡಲು ಕಾರಣವೇನು? ಮಧುಮೇಹ ರೋಗಿಗಳಿಗೆ ಏನಾಗತ್ತೆ? ಇನ್ಸುಲಿನ್ ಉತ್ಪಾದನೆ ಆಗೋದಿಲ್ಲ, ಅವರ ದೇಹದಲ್ಲಿ ಇನ್ಸುಲಿನ್ನ ಕೊರತೆ ಇರುವ ಕಾರಣ ಈ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸ್ಲಿಕ್ಕೆ ಇನ್ಸುಲಿನ್ ಚುಚ್ಚುಮದ್ದನ್ನ ನೀಡ್ತಾರೆ. ನೋಡಿ, ಒಬ್ಬ ವ್ಯಕ್ತಿಯ ದೇಹವು ಸರಿಯಾಗಿ ಬೆಳವಣಿಗೆ ಹೊಂದದೆ ಕುಬ್ಜತೆ ಉಂಟಾಗಿದೆ, ಹಾಗಾದ್ರೆ ಇದಕ್ಕೆ ಕಾರಣವೇನು ವಿವರಿಸಿ ಅಂತ ಇದೆ. ಒಬ್ಬ ವ್ಯಕ್ತಿಯ ದೇಹ ಸರಿಯಾಗಿ ಬೆಳವಣಿಗೆ ಹೊಂದಿಲ್ಲ ಅಂದ್ರೆ ಅದಕ್ಕೆ ಕಾರಣ ಏನು? ಪಿಟ್ಯೂಟರಿ ಹಾರ್ಮೋನು ಅಲ್ವಾ? ಪಿಟ್ಯೂಟರಿ ಹಾರ್ಮೋನು ನಮ್ಮ ಬೆಳವಣಿಗೆ ಹೊಂದುವಂತಹ ಸಮಯದಲ್ಲಿ ಸರಿಯಾಗಿ ಬಿಡುಗಡೆಯಾಗದೇ ಇದ್ರೆ ಕುಬ್ಜತೆ ಉಂಟಾಗತ್ತೆ, ಅಥವಾ ಅದು ಅಗತ್ಯಕ್ಕಿಂತ ಹೆಚ್ಚಾಗಿ ಬಿಡುಗಡೆಯಾದ್ರೆ ಅದು ದೈತ್ಯತೆ ಉಂಟಾಗತ್ತೆ. ಆದ್ರಿಂದ ಈ ಪಿಟ್ಯೂಟರಿ ಹಾರ್ಮೋನು ಎಂಬುದು ಈ ಒಂದು ಕುಬ್ಜತೆಗೆ ಕಾರಣವಾಗಿದೆ ಅಂತ ಹೇಳ್ಬಹುದು. ನೋಡಿ,
ನಾವು ಇಷ್ಟು ಹೊತ್ತು ಈ ಒಂದು ಪಾಠಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಇಂಪಾರ್ಟೆಂಟ್ ಪ್ರಶ್ನೋತ್ತರಗಳನ್ನ ತಿಳಿದುಕೊಂಡ್ವಿ. ಐ ಹೋಪ್ ನಿಮ್ಗೆ ಇದು ನಿಮ್ಮ ಎಕ್ಸಾಮಿಗೆ ಹೆಲ್ಪ್ ಆಗತ್ತೆ ಅಂತ ಅನ್ಕೊಳ್ತೇನೆ. ನೀವು ಏನೇ ಡೌಟ್ ಇದ್ರೂ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಾನು ಅದಕ್ಕೆ ಉತ್ತರವನ್ನ ಕೊಡ್ತೇನೆ. ಥ್ಯಾಂಕ್ ಯು.